ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ದೇವರಾಗಿರುವ ಕರ್ತನು ನಿಮ್ಮ ಸಮ್ಮುಖದಲ್ಲಿ ಇಷ್ಟೊತ್ತು ಕೂತುಕೊಂಡು ನಿಮ್ಮನ್ನು ಆರಾಧಿಸುವಂತೆ, ಮಹಿಮೆ ಪಡಿಸುವಂತೆ ಕರ್ತನೆ ನೀವು ಅನುಗ್ರಹಿಸಿದಂಥ ಸಂದರ್ಭಕ್ಕಾಗಿ ಸ್ತೋತ್ರ ದೇವರೇ. ಈಗ ನೀವು ನಮ್ಮನ್ನು ಸಂಧಿಸುವಂತಹ ಸಮಯ. ದೇವರಾತ್ಮನೇ, ನೀವೇ ನಮ್ಮೊಂದಿಗೆ ಮಾತನಾಡಿರಿ, ನಿಮ್ಮ ವಾಕ್ಯವನ್ನು ಕಳುಹಿಸಿರಿ. ಮಹಿಮೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ, ನಮ್ಮ ಜೀವವುಳ್ಳ ಒಳ್ಳೆಯ ತಂದೆಯೇ. ಹಲ್ಲೆಲೂಯ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 7ನೇ ವಾಕ್ಯ. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು; ಹುಡುಕಿರಿ, ನಿಮಗೆ ಸಿಕ್ಕುವುದು; ತಟ್ಟಿರಿ, ನಿಮಗೆ ತೆರೆಯುವುದು. ಈ ವಾಕ್ಯದಿಂದಲೇ ನಾವು ಕೆಲವು ಕಾರ್ಯಗಳನ್ನು ನೋಡಲಿದ್ದೇವೆ. ಅದರಲ್ಲಿ ಒಂದೇ ಒಂದು ಕಾರ್ಯವನ್ನೇ ನೋಡಲಿದ್ದೇವೆ. ನಿರ್ದಿಷ್ಟವಾಗಿ ಈ ವಾಕ್ಯವು ಸುವಾರ್ತೆಯ ವಾಕ್ಯವಾಗಿ, ಒಂದು ಶುಭವಾರ್ತೆಯ ವಾಕ್ಯವಾಗಿ, ಆಶೀರ್ವಾದವಾಗಿ ಹೇಳಲ್ಪಡುವಂಥ ವಾಕ್ಯ. ಯೇಸುವಿನ ಬಳಿ ಕೇಳಿರಿ, ಆಗ ನಿಮಗೆ ಕೊಡಲ್ಪಡುವುದು; ಹುಡುಕಿರಿ, ಆಗ ನಿಮಗೆ ಸಿಕ್ಕುವುದು. ಈ ವಾಕ್ಯ, ಎಲ್ಲಾ ವಾಕ್ಯ ನಾವು ಹೇಗೆ ಯೂಸ್ ಮಾಡುತ್ತೇವೋ ಹಾಗೆ ವಾಕ್ಯ. ನಾವು ಅದನ್ನು ಲೈಟ್ ಆಗಿ ಯೂಸ್ ಮಾಡಿದ್ರೆ ಮೇಲ್ನೋಟವಾಗಿ ತೆಗೆದುಕೊಳ್ಳಬಹುದು. ನೀವು ಸ್ವಲ್ಪ ಡೀಪ್ ಆಗಿ ನೋಡಿದ್ರೆ ವಾಕ್ಯವನ್ನು ಏನ್ ಮಾಡಬಹುದು? ಆಳವಾಗಿ ಧ್ಯಾನಿಸಬಹುದು. ಆ ವಾಕ್ಯದಲ್ಲಿ ಇರುವಂತಹ ದೇವರಾತ್ಮನ ಡೈಮೆನ್ಷನ್ ಅನೇಕ ಇದೆ. ಇದರಲ್ಲಿ 3 ಮುಖ್ಯವಾದ ಕಾರ್ಯಗಳಿದೆ. ಇವತ್ತು ನಾವು ಒಂದನ್ನೇ ನೋಡುವುದಕ್ಕೆ ಸಾಧ್ಯ. ಉಳಿದ 2 ವಿಷಯಗಳ ಕುರಿತಾಗಿ ನಿಮಗೆ ಲೈಟ್ ಆಗಿ ಇಂಟ್ರೊಡಕ್ಷನ್ ಕೊಟ್ಟು ಆ 3ನೆಯ ವಿಷಯಕ್ಕೆ ಹೋಗಲು ಬಯಸುತ್ತೇನೆ. ದೇವರಲ್ಲಿ ಹೇಳುತ್ತಾರೆ, ಬೇಡಿಕೊಳ್ಳಿರಿ, ಆಗ ನಿಮಗೆ ದೊರೆಯುವುದು. ಯಾವುದರ ಕುರಿತಾಗಿ ಎಂಬುದಾಗಿ ನೋಡುವುದಾದರೆ ಅಲ್ಲಿ 11ನೇ ವಾಕ್ಯ ಹೇಳುತ್ತದೆ, ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ. ಇದು ಯಾವುದರ ಕುರಿತಾಗಿ ಎಂಬುದಾಗಿ ಕೇಳುವುದಾದರೆ ಲೂಕ 11:13ರಲ್ಲಿ ಪರಿಶುದ್ಧಾತ್ಮನ ಕುರಿತಾಗಿ ಹೇಳಲ್ಪಟ್ಟಿದೆ. ಆ ವಾಕ್ಯ ಓದಿರಿ, ಲೂಕ 11:13. ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ ಅಂದನು. ಬಹಳ ಸ್ಪಷ್ಟವಾಗಿ ಈ ವಾಕ್ಯದಲ್ಲಿ ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು ಎನ್ನುವುದಕ್ಕೆ ಯಾವುದು ದೊರೆಯುವುದು ಎಂಬುದಾಗಿ ಇದೆ. ಗಲಾತ್ಯದಲ್ಲಿ ಓದುವಾಗ 3ನೇ ಅಧ್ಯಾಯದಲ್ಲಿ ಅಬ್ರಹಾಮನ ಆಶೀರ್ವಾದವು ಯೇಸು ಕ್ರಿಸ್ತನ ಮೂಲಕವಾಗಿ ಅನ್ಯ ಜನರಿಗೆ ಉಂಟಾಗುವಂತೆ ಅದು ಬರುವುದಕ್ಕೆ ರೂಟ್ ಹೇಳುತ್ತಾರೆ. ಅನ್ಯ ಜನರ ಮೂಲಕವಾಗಿ ಬರುತ್ತದೆ ಅಬ್ರಹಾಮನ ಆಶೀರ್ವಾದ. ಆದರೆ ಪರಿಶುದ್ಧಾತ್ಮನು ಅದರಲ್ಲಿ ಬರಲಿಲ್ಲ. ಪರಿಶುದ್ಧಾತ್ಮನು ಯಾವುದರಲ್ಲಿ ಬರುತ್ತಾರೆ? ನಂಬಿಕೆಯಿಂದ. ವಾಕ್ಯವನ್ನು ಓದಿ ನೋಡೋಣ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಯಾವ ವಾಗ್ದಾನ? ಇಲ್ಲಿ ಹೇಳಲ್ಪಟ್ಟಿದೆಯಲ್ಲ, ಇದೇ ವಾಗ್ದಾನ, ಇದೇ ಕಾರ್ಯ. ಇದು ವಾಗ್ದಾನ ಎಂಬುದಾಗಿ ಎಲ್ಲಿದೆ ಅಂದರೆ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 5ನೇ ವಾಕ್ಯ ಓದಿರಿ. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತ ನೀವು ನನ್ನಿಂದ ಕೇಳಿದಂತ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟನು. ಈ ವಾಗ್ದಾನವೇ ಪರಿಶುದ್ಧಾತ್ಮನು. ಇದನ್ನು ಹೊಂದಿಕೊಳ್ಳುವುದಕ್ಕೆ ನಾನೇನ್ ಮಾಡಬೇಕು? ಈಗ ರಕ್ಷಣೆ ಹೊಂದಿದ್ದೇವೆ, ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೇವೆ. ನಂತರ ನೀವೇನ್ ಮಾಡಬೇಕು? ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿಕೊಳ್ಳಬೇಕು. ಇದನ್ನು ಹೊಂದಿಕೊಳ್ಳುವುದಕ್ಕೆ ಏನ್ ಮಾಡಬೇಕು ಅಂದರೆ, ಅನೇಕರು ಅನೇಕ ವಿಷಯ ಹೇಳುತ್ತಾರೆ. ನಾನು ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿಕೊಂಡಂತ ಆ ಕಾಲದಲ್ಲಿ ಏನು ಹೇಳುತ್ತಾ ಇದ್ರು ಅಂದ್ರೆ, ಪರಿಶುದ್ಧವಾಗಿರಬೇಕು, ನಂಬಿಗಸ್ತರಾಗಿರಬೇಕು, ಆಗಲೇ ದೇವರಾತ್ಮನು ಬರುತ್ತಾರೆ ಎಂಬುದಾಗಿ. ದೇವರಾತ್ಮನು ಬಂದ ನಂತರವಾಗಿಯೇ ಪಾಪದ ಕುರಿತು, ನೀತಿ ನ್ಯಾಯದ ಕುರಿತಾಗಿ ಖಂಡಿಸಿ ತಿಳಿಸುತ್ತಾರೆ. ಅವರು ಬಂದೇ ನಮ್ಮೊಳಗಿಂದ ಏನ್ ಮಾಡುತ್ತಾರೆ? ನಮ್ಮಿಂದಲೇ ಪಾಪವನ್ನು ಜಯಿಸುವುದಕ್ಕೆ ಸಾಧ್ಯ ಅಂದ್ರೆ ದೇವರಾತ್ಮನು ಬೇಕಾಗಿಲ್ಲ. ಕೆಲವು ಸಮಯದಲ್ಲಿ ಪಾಪವನ್ನು ಜಯಿಸಬೇಕೆನ್ನುವಂತ ಆಲೋಚನೆ ನಮಗಿರಬೇಕು. ಅದರಲ್ಲಿ ಸಂದೇಹವೇ ಇಲ್ಲ. ನಾನು ಅದರಿಂದ ಆಚೆ ಬರಬೇಕು ಎನ್ನುವಂತಹ ಥಾಟ್ ಇರಬೇಕು. ಅದೇ ಸಮಯದಲ್ಲಿ ಹೊರಗೆ ಬರಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಇರುತ್ತದೆ. ನಾವು ಅಂದುಕೊಳ್ಳುತ್ತೇವೆ, ನಾನು ಯಾವುದನ್ನು ಮಾಡಬಾರದು ಎಂದು ಅಂದುಕೊಳ್ಳುತ್ತೇನೆ, ಅದನ್ನೇ ಮಾಡುತ್ತೇನೆ ಎಂದು ಇದೆ. ನಾನು ಇದರಿಂದ ಆಚೆ ಬರಬೇಕೆಂದು ಅಂದುಕೊಳ್ಳುತ್ತೇನೆ, ಆದ್ರೆ ಬರುವುದಕ್ಕೆ ಆಗುತ್ತಿಲ್ಲ. ಹಾಗಾದ್ರೆ ಬರುವಂತೆ ಮಾಡುವಂತದ್ದು ಯಾರು? ಲೋಕದಲ್ಲಿರುವಾತನಿಗಿಂತಲೂ ನನ್ನಲ್ಲಿರುವಾತನು ಹೆಚ್ಚಿನವನು. ಲೋಕ ಎನ್ನುವಂಥದ್ದು ಕಣ್ಣಿನ ಆಶೆ, ಶರೀರದ ಆಶೆ, ಬದುಕು ಬಾಳಿನ ಡಂಬ, ಇದೆಲ್ಲ ಲೋಕಕ್ಕೆ ಸಂಬಂಧಪಟ್ಟದ್ದು. ಅದಕ್ಕಿಂತ ಹೆಚ್ಚಿನವನು ನನ್ನೊಂದಿಗಿದ್ದಾರೆ. ಅದನ್ನು ಜಯಿಸುವ ಅಧಿಕಾರ ಕೊಡುತ್ತಾರೆ. ಆದ್ದರಿಂದಲೇ ದೇವರಾತ್ಮನು. ಅದನ್ನು ನಾನು ಹೇಗೆ ಹೊಂದಿಕೊಳ್ಳಲು ಸಾಧ್ಯ? ನಂಬಿಕೆಯಿಂದ ಹೊಂದಿಕೊಳ್ಳಲು ಸಾಧ್ಯ. ಹಾಗೆ ಗಲಾತ್ಯದಲ್ಲಿ ಬರೆಯುತ್ತಾರೆ, ಇದುವೇ ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು. ಆದರೆ ಇವತ್ತು ನಾವು ಏನನ್ನು ನೋಡಲಿದ್ದೇವೆ ಅಂದ್ರೆ, ಹುಡುಕಿರಿ, ಆಗ ನಿಮಗೆ ಸಿಕ್ಕುವುದು. ದೇವರನ್ನು ಹುಡುಕಿದರೆ ನಮಗೆ ಏನಾಗುತ್ತದೆ? ಕಂಡುಕೊಳ್ಳುತ್ತೇವೆ. ಆದರೆ ಯಾವುದು, ಹೇಗೆ, ಏನು ಎಂಬುದಾಗಿ ನೋಡಲಿದ್ದೇವೆ. ಇವತ್ತು ನಾವು ಬಹಳ ಹುಡುಕುತ್ತೇವೆ. ಬಹುತೇಕ ನನಗೆ ದೇವರು ಹೇಳಿಕೊಟ್ಟ ವಿಷಯ ಏನಂದ್ರೆ, ಯೇಸುವಿನ ಬಳಿ ಅನೇಕ ಕೇಳುತ್ತೇವೆ ಅಲ್ವಾ? ಯೇಸುವಿನ ಬಳಿ ಅನೇಕ ಕೇಳುತ್ತೇವೆ. ಆದರೆ ನನಗೆ ದೇವರಾತ್ಮನು ಆರಂಭದಿಂದ ಹೇಳಿಕೊಟ್ಟಿದ್ದು, ನೀನು ಯೇಸುವನ್ನೇ ಕೇಳು ಅನ್ನುತ್ತಾರೆ. ಯೇಸುವಿನ ಬಳಿ ಕೇಳುವುದಕ್ಕಿಂತಲೂ ಏನನ್ನು ಕೇಳು? ಯೇಸುವನ್ನೇ ಕೇಳು. ಆತನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ಕೂಡ ಕೊಡದೇ ಇರುವುದು ಹೇಗೆ? ಎಸ್ತರಳೊಂದಿಗೆ ಇದ್ದಂಥ ಎಲ್ಲಾ ಹೆಣ್ಣು ಮಕ್ಕಳಿಗೂ ಎಲ್ಲ ಬೇಕಾಗಿತ್ತು. ಆದರೆ ಎಸ್ತರಳಿಗೆ ಅರಸನೇ ಬೇಕಾಗಿತ್ತು. ಅವಳಿಗೆ ಗೊತ್ತು. ನಾನು ಆ ಎಸ್ತರಳ ಪುಸ್ತಕವನ್ನು ಓದುವಾಗ ಬಹಳ ಆಶ್ಚರ್ಯವಾಗುತ್ತೇನೆ.
ಆ ಸ್ತ್ರೀಯರು ಏನನ್ನು ಕೇಳಿದ್ರು ಎಲ್ಲವೂ ಕೂಡ ಅವರಿಗೆ ಕೊಡಲ್ಪಟ್ಟಿತು, ಆದರೆ ಎಸ್ತರಳು ಏನನ್ನೂ ಕೇಳಲಿಲ್ಲ. ಸರಿ, ಇದು ಕೂಡ ಪರವಾಗಿಲ್ಲ ಅಂತ ಬಿಡಿ. ಅರಸನೇ ಕರೆದು ಕೇಳುತ್ತಾರೆ, ನಿನಗೇನು ಬೇಕು? ರಾಜ್ಯದಲ್ಲಿ ಅರ್ಧದಷ್ಟು ಕೇಳಿದ್ರು ಕೊಡುತ್ತೇನೆ. ಸುಮ್ಮನೆ, ಅದು ತಮಾಷೆ ಅಲ್ಲ. ಅರ್ಧ ಅಂದ್ರೆ ಎಷ್ಟು ಗೊತ್ತಾ? ಅವರು 127 ದೇಶವನ್ನು ಆಳ್ವಿಕೆ ಮಾಡುತ್ತಾ ಇದ್ದರು. ಎಸ್ತರಳು 1:1 ಹೇಳುತ್ತದೆ, 127 ದೇಶವನ್ನು ಆಳ್ವಿಕೆ ಮಾಡುತ್ತಾ ಇದ್ದರು. ಅವ್ರು ಹೇಳುತ್ತಿದ್ದಾರೆ, ರಾಜ್ಯದಲ್ಲಿ ಅರ್ಧದಷ್ಟು ಕೇಳಿದ್ರು ಕೊಡುತ್ತೇನೆ. ಹೆಚ್ಚು ಕಮ್ಮಿ 64 ದೇಶಗಳು, 63.5 ದೇಶಗಳು. ಯೋಚನೆ ಮಾಡಿ ನೋಡಿ, 63.5 ದೇಶಗಳನ್ನು ಆತನು ಕೊಡುತ್ತೇನೆ ಅಂದ. ನೀವು ನಾನಾಗಿದ್ರೆ ಏನ್ ಮಾಡ್ತಿದ್ವಿ? ಕೂಡಲೇ ಕೆಳಗೆ ಬಿದ್ದು, ಥ್ಯಾಂಕ್ ಯು ರಾಜ, ನಾನು ಬಂದ ಕಾರ್ಯವೇ ಬೇರೆ, ಇದಕ್ಕಾಗಿ ಬಂದೆ ಎಂಬುದಾಗಿ ಹೇಳಿ ಹೋಗ್ತಾ ಇದ್ವಿ ಅಲ್ವಾ? ಎಸ್ತರಳ ಉದ್ದೇಶ ಏನೆಂದರೆ 64 ದೇಶಗಳಿಗೆ ರಾಣಿಯಾಗುವುದಲ್ಲ, 127 ದೇಶಗಳಿಗೂ ರಾಣಿಯಾಗುವುದು. ಹಾಗಾದ್ರೆ ನಾವು ಏನು ಕೇಳುತ್ತೇವೆ ಎನ್ನುವಂಥದ್ದು ಬೇರೆ ವಿಷಯ. ಅರಸನನ್ನೇ ಕೇಳಬೇಕು, ಅವರನ್ನೇ, ನನಗೆಲ್ಲ ನೀವೇ ಅಂತ ಕೇಳಬೇಕು. ಹಾಗಾದ್ರೆ ಯೇಸುವಿನ ಹತ್ರ ಹೋಗಿ ಏನನ್ನು ಹುಡುಕುತ್ತೇವೆ, ಏನನ್ನು ಕಂಡುಕೊಳ್ಳುತ್ತೇವೆ ಎನ್ನುವುದಕ್ಕಿಂತಲೂ ಯೇಸುವನ್ನೇ ಹುಡುಕಬೇಕು. ಅದೇ ಬಹಳ ಮುಖ್ಯ. ಹುಡುಕಿರಿ, ಆಗ ನಿಮಗೆ ಕಂಡುಕೊಳ್ಳುವಿರಿ. ಹಾಗಾದ್ರೆ ಈ ವಾಕ್ಯ ಓದುವಾಗ ಯಾವುದನ್ನು ಕಂಡುಕೊಳ್ಳಬೇಕು, ಹೇಗೆ ಕಂಡುಕೊಳ್ಳಬೇಕಂದ್ರೆ ಯೇಸುವನ್ನೇ ಕಂಡುಕೊಳ್ಳಬೇಕು. ಅವರನ್ನು ಕಂಡುಕೊಂಡ್ರಿ ಅಂದ್ರೆ ನಾವೇನ್ ಮಾಡಬಹುದು? ಎಲ್ಲವನ್ನು ಕೂಡ ಹೊಂದಿಕೊಳ್ಳಬಹುದು. ಎಲ್ಲಾ ಸಿಗುತ್ತದೆ, ನೀವೇನ್ ಕೇಳಿದ್ರು ಸಿಗುತ್ತದೆ. ಆದ್ದರಿಂದ ದೇವರು ಹೇಳುತ್ತಾರೆ, ನನ್ನ ನಾಮದಲ್ಲಿ ಏನನ್ನು ಬೇಡಿಕೊಂಡರೂ ಕೊಡುವೆನು. ಆದರೆ ನಾವು ಏನನ್ನು ಬೇಡಿಕೊಳ್ಳಬೇಕೆಂದು ನಾವೇ ಡಿಸೈಡ್ ಮಾಡಬೇಕು. ಪವಿತ್ರಾತ್ಮನು ಸಹಾಯ ಮಾಡ್ತಾರೆ. ಕೆಳಗಿರುವಂತವುಗಳನ್ನಲ್ಲ, ಮೇಲಾದಂತವುಗಳನ್ನು ಹುಡುಕಿರಿ. ಹಾಗಾದ್ರೆ ನಾವು ಏನನ್ನು ಕಂಡುಕೊಳ್ಳುತ್ತೇವೆ ಅಂದ್ರೆ ಯೇಸುವನ್ನು ಕಂಡುಕೊಳ್ಳುತ್ತೇವೆ. ಯೇಸುವನ್ನು ನಾನು ಆರಂಭದಲ್ಲಿ ಓದುವಾಗ ಒಂದು ಕಡೆ ದೇವರಾತ್ಮನು ತಿಳಿಸಿದ ಕಾರ್ಯ ನಿಮಗೆ ಹೇಳುತ್ತೇನೆ, ಸಂದೇಶ ಕೊಟ್ಟರು ಅದನ್ನೇ ನಿಮಗೆ ಹೇಳುತ್ತೇನೆ. ಯೇಸು ಮೊದಲನೇ ಬಾರಿಗೆ ಭೂಮಿಗೆ ಬರುತ್ತಾರೆ. ಮತ್ತೆ 2ನೇ ಅಧ್ಯಾಯದಲ್ಲಿ ಏನ್ ಮಾಡುತ್ತಾರೆ? ದೇವರು ಭೂಮಿಗೆ ಬರುತ್ತಾರೆ. ಅವರು ಬರುವಾಗ ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಹುಡುಕುತ್ತಾರೆ. ಒಬ್ಬೊಬ್ಬರು ಕೂಡ ಒಂದೊಂದು ವಿಧವಾಗಿ ಅವರನ್ನು ಹುಡುಕುತ್ತಾರೆ. ಒಬ್ಬೊಬ್ಬರು ಕೂಡ ಹುಡುಕಿದ್ದಕ್ಕೂ ಅವರು ಕಂಡುಕೊಂಡದ್ದಕ್ಕೂ ಏನು ವ್ಯತ್ಯಾಸ? ಇದು ಒಂದು ಪಾಠ. ನಾವು ಹೇಗೆ ಆತನನ್ನು ಹುಡುಕುತ್ತೇವೆ, ಅದೇ ಹುಡುಕಿರಿ ಆಗ ಸಿಕ್ಕುವುದು. ಅವರು ಹುಡುಕುವುದಕ್ಕೂ ನಾವು ಹುಡುಕುವುದಕ್ಕೂ ಏನು ಡಿಫರೆನ್ಸ್ ಇದೆ ಎಂಬುದಾಗಿಯೇ ನಾವು ನೋಡಲಿದ್ದೇವೆ. ಮೊದಲನೆಯದಾಗಿ ಓದಿರಿ, ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 11ನೇ ವಾಕ್ಯ ಓದಿರಿ. ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. ಇದು ಯಾರೆಂಬುದಾಗಿ ಕೇಳುವುದಾದರೆ ಜೋಯಿಸರು ಅಲ್ವಾ? ವೈಸ್ ಮ್ಯಾನ್ ಎಂಬುದಾಗಿ ಇರುತ್ತದೆ. ಈ ಜೋಯಿಸರು ಯೇಸುವನ್ನು ಕಂಡುಹಿಡಿಯುತ್ತಾರೆ. ಈಗ ಅವರು ಹೋಗಿ ಏನ್ ಮಾಡುತ್ತಾರೆ? ಕಂಡುಹಿಡಿಯುತ್ತಾರೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಅವರು ಮಾಡಿದಂತ ವಿಷಯ ಏನೆಂದು ಕೇಳುವುದಾದರೆ ಮತ್ತಾಯ 2:1-2 ಓದಿರಿ. ಅರಸನಾದ ಹೇರೋದಿನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ಮೂಡಣ ದೇಶದ ಜೋಯಿಸರು ಬಂದು ಯೆಹೂದ್ಯರಿಗೆ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಅಂದರು. ಈ ವಾಕ್ಯವನ್ನು ಓದುವಾಗ ಮೂಡಣ ದೇಶದ ಜೋಯಿಸರಿಗೂ ಯೂದಾಯದಲ್ಲಿ ಹುಟ್ಟಿರುವಂತ ಅರಸನಿಗೂ ಏನು ಸಂಬಂಧ? ನಾನು ಕೇಳುವುದು ಅರ್ಥವಾಗುತ್ತಿದೆಯಾ? ಇವರೆಲ್ಲಿದ್ದಾರೆ? ಮೂಡಣದಲ್ಲಿದ್ದಾರೆ. ಮೂಡಣವನ್ನು ಲೆಕ್ಕ ಮಾಡೋದಾದರೆ ಯೆರೂಸಲೇಮನ್ನು ಕೇಂದ್ರವಾಗಿ ಇಟ್ಟುಕೊಂಡು ಮೂಡಣ ದೇಶವನ್ನು ಲೆಕ್ಕ ಮಾಡುವುದಾದರೆ ಅದು ಚೀನಾ ಅಥವಾ ಭಾರತ ದೇಶದಲ್ಲಿ ಅಂತ್ಯವಾಗುತ್ತದೆ. ಈ ಪಕ್ಕದಲ್ಲಿ ನೋಡುವುದಾದ್ರೆ ಇಂಡಿಯಾ ಲಾಸ್ಟ್ ಆಗಿ ಬರುತ್ತದೆ, ಆನಂತರ ಬೇ ಆಫ್ ಬೆಂಗಾಲ್ ಬರುತ್ತದೆ. ಈ ಕಡೆ ಸ್ವಲ್ಪ ಈಕ್ವೇಟರ್ಗೆ ಮೇಲೆ ಹೋದ್ರೆ ಚೀನಾ ಬರುತ್ತದೆ. ಈ ಒಂದು ಹ್ಯಾನ್ ಡೈನಾಸಿಟಿ ಎಂಬುದಾಗಿದೆ ಚೀನಾದಲ್ಲಿ. 2500 ವರ್ಷ ಹಳೆಯದು. ಆ ಹ್ಯಾನ್ ಡೈನಾಸಿಟಿಯಲ್ಲಿ ಈ ನಕ್ಷತ್ರ ಬಂತು ನೋಡಿದ್ರ, ಮೂಡಣ ದೇಶದಲ್ಲಿ ನಕ್ಷತ್ರವನ್ನು ಕಂಡು. ಸೊ ಮೂಡಣ ಅಂದ್ರೆ ಚೀನಾ ಪಕ್ಕದಲ್ಲಿ ಅಥವಾ ಇಂಡಿಯಾ ಪಕ್ಕದಲ್ಲಿ ಬಂದಿರುತ್ತದೆ. ಈಗ ದಿಢೀರ್ ಎಂಬುದಾಗಿ ಹೇಳುತ್ತಾರೆ ಅಲ್ವಾ? ಆಕಾಶದಲ್ಲಿ ಗುರುತು ಕಾಣಿಸುತ್ತಾ ಇದೆ, ಸೂರ್ಯಗ್ರಹಣ ಬರುತ್ತದೆ, ಚಂದ್ರಗ್ರಹಣ ಬರುತ್ತದೆ ಎಂದು ಹೇಳುತ್ತಾರೆ ಅಲ್ವಾ? ಆ ರೀತಿ ಒಂದು 2000 ವರ್ಷಗಳ ಹಿಂದೆ ಆ ರೀತಿಯಾದ ಒಂದು ನಕ್ಷತ್ರವು ಕಾಣಿಸಿದೆ ಮೂಡಣದಲ್ಲಿ. ಚೀನಾ ಅಥವಾ ಭಾರತದ ಕಡೆಗೆ ಕಾಣಿಸಿದೆ ಮೂಡಣ ದೇಶ. ಹಾಗಾದ್ರೆ ಅದನ್ನು ಕಂಡೇ ಇವರು ಬಂದಿದ್ದಾರೆ. ಈ ಹ್ಯಾನ್ ಡೈನಾಸಿಟಿ 2500 ವರ್ಷಕ್ಕಿಂತ ಹಳೆಯದು. ಅದರಲ್ಲಿ ಇದರ ಕುರಿತು ಮಾಹಿತಿ ಇದೆ, ಈ ಜೋಯಿಸರು ಬಂದರು ಎಂಬುದಾಗಿ. ನೀವು ಸಂಡೇ ಕ್ಲಾಸ್ ಅಲ್ಲಿ ನೋಡುವುದಾದ್ರೆ 3 ಜೋಯಿಸರು ಬರುತ್ತಾರೆ, ನೋಡಿದ್ದೀರಾ? ಯೇಸು ಹುಟ್ಟುವಾಗ ನೋಡುವುದಾದ್ರೆ 3 ಜೋಯಿಸರು ಬರುತ್ತಾರೆ. ಯಾಕೆ 3 ಜೋಯಿಸರು ಬರುತ್ತಾರೆ? 3 ಬರಲಿಲ್ಲ, 2000 ಜನ ಬಂದಿದ್ದಾರೆ. ಕನಿಷ್ಠ ಅಂದ್ರೆ ಎಷ್ಟು ಜನ ಬಂದಿದ್ದಾರೆ? 2000 ಜನ ಬಂದಿದ್ದಾರೆ ಎಂಬುದಾಗಿ ಹ್ಯಾನ್ ಡೈನಾಸಿಟಿಯಲ್ಲಿ ಬರೆದಿದ್ದಾರೆ. ಆಲ್ ಓವರ್ ದ ವರ್ಲ್ಡ್, ಲೋಕಾದ್ಯಂತ ಎಂಬುದಾಗಿ. ಸರಿ, ಈಗ ನಮ್ಮ ಪ್ರಶ್ನೆ ಏನೆಂದರೆ, ಯಾಕೆ ಮೂಡಣ ದೇಶದಲ್ಲಿರುವಂತಹ ಜೋಯಿಸರು ಒಂದು ಯಹೂದ ದೇಶದಲ್ಲಿ ಹುಟ್ಟಿರುವಂತಹ ಒಬ್ಬ ಅರಸನು ಇವರನ್ನು ನೋಡುವುದಕ್ಕಾಗಿ ಬಂದರು? ಇನ್ನು ಹೇಳಬೇಕಂದ್ರೆ ಅವತ್ತು ಯೂದಾಯ ದಾಸತ್ವದಲ್ಲಿದೆ. ಯಾವ ದಾಸತ್ವ? ರೋಮನ್ನರ ದಾಸತ್ವದಲ್ಲಿ ಇದೆ. ಸೊ ಯಾವಾಗಲೂ ಕೂಡ ವಾಕ್ಯ ಓದುವಾಗ ನಾವು ಹೇಗೆ ಯೋಚನೆ ಮಾಡಬೇಕು ಅಂದ್ರೆ, ಲೋಕ ಪ್ರಕಾರವಾಗಿರುವಂತಹ ಲೆಕ್ಕದ ಪ್ರಕಾರವಾಗಿ ಯೋಚನೆ ಮಾಡುವುದಾದ್ರೆ ನಿಮಗೆ ವಾಕ್ಯದ ಆಳ ಅರ್ಥವಾಗುವುದಿಲ್ಲ.
ಯಾಕೆ ದೇವರ ಆತ್ಮನು ನಮಗೆ ಬರೆದುಕೊಟ್ಟಿದ್ದಾರೆ, ಪರ್ಟಿಕ್ಯುಲರ್ ಆಗಿ ಮೂಡಣ ದೇಶದಿಂದ ಬಂದ ಜೋಯಿಸರು ಎಂಬುದಾಗಿ. ಚೆನ್ನಾಗಿ ಗಮನಿಸಿ ನೋಡಿ, ಬೈಬಲನ್ನು ಆರಂಭಿಸಿದ ಅಂದಿನಿಂದ ಆದಾಮನಿಂದ ಎಲ್ಲರೂ ಕೂಡ ಮೂಡಣ ದಿಕ್ಕಿನ ಕಡೆಗೆ ಟ್ರಾವೆಲ್ ಮಾಡುತ್ತಾರೆ. ನಿಮಗೆ ಅರ್ಥವಾಗುತ್ತಿದೆಯಾ? ಆದಿಕಾಂಡ 3ನೇ ಅಧ್ಯಾಯ ಕಡೆಯ ವಾಕ್ಯ. ಅದಲ್ಲದೆ ಜೀವವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೇನು ವನದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು ದಗದಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಇರಿಸಿದನು. 4ನೇ ಅಧ್ಯಾಯ 16ನೇ ವಾಕ್ಯ. ಕಾಯಿನನು ಯೆಹೋವನ ಸನ್ನಿಧಾನದಿಂದ ಹೊರಟು ನೋದು ಎಂಬ ದೇಶದಲ್ಲಿ ವಾಸಿಸಿದನು. ಅದು ಏದೇನ್ ಸೀಮೆಗೆ ಮೂಡಲಲ್ಲಿರುವುದು. ಹಾಗೆ ಇನ್ನು ಪೂರ್ವ ದಿಕ್ಕಿಗೆ ಹೋಗುತ್ತಾರೆ. ಏದೇನಿಂದ ಪೂರ್ವ ದಿಕ್ಕಿನಲ್ಲಿ ಗೇಟು, ಅಲ್ಲಿಂದ ಇನ್ನೂ ಪೂರ್ವ ದಿಕ್ಕು ಅಂದರೆ ಮೂಡಣ ದಿಕ್ಕು. ಅರ್ಥವಾಗುತ್ತಿದೆ ನಿಮಗೆ? ಆದಿಕಾಂಡ 11:1. ಲೋಕದವರೆಲ್ಲರಿಗೂ ಒಂದೇ ಭಾಷೆ ಇತ್ತು, ಭಾಷಾ ಭೇದವೇನೂ ಇರಲಿಲ್ಲ. ಅವರು ಪೂರ್ವ ದಿಕ್ಕಿಗೆ ಮುಂದೆ ಮುಂದೆ ಪ್ರಯಾಣ ಮಾಡುತ್ತಿರುವಾಗ ಶಿನಾರ್ ದೇಶದಲ್ಲಿ ಬಯಲು ಸೀಮೆ ಸಿಕ್ಕಲು ಅಲ್ಲೇ ವಾಸ ಮಾಡಿಕೊಂಡು, ಚೆನ್ನಾಗಿ ಗಮನಿಸಿ, ಪ್ರಯಾಣ ಹಾಗೆ ಪೂರ್ವ ದಿಕ್ಕಿನ ಕಡೆಗೆ ಹೋಯಿತು 2000 ವರ್ಷಗಳು. ಮುಂದಿನ 2000 ವರ್ಷಗಳು ಆದಾಮನಿಂದ ಕಾಯಿನಿನವರೆಗೂ ಒಂದು ಪೂರ್ವ ದಿಕ್ಕು, ಕಾಯಿನನಿಂದ 11ನೇ ಅಧ್ಯಾಯದ ತನಕ ಇನ್ನು ಫಾರ್ ಈಸ್ಟ್. ಹೀಗೆ ಟ್ರಾವೆಲ್ ಮಾಡುತ್ತಾ ಇದ್ದರ ಈಗ ಪುನಃ ಮೂಡಣ ದಿಕ್ಕಿನಿಂದ ಪ್ರಯಾಣ ನಡೆಯುತ್ತಾ ಇದೆ. ಎಲ್ಲಿ ಬರುತ್ತಿದೆ ಎಂದು ಕೇಳುವುದಾದರೆ ಯೆರೂಸಲೇಮಿಗೆ. ಅದರ ಅರ್ಥ ಏನಂದ್ರೆ, ದೇವರನ್ನು ಬಿಟ್ಟು ದೂರವಾಗಿ ಪೂರ್ವ ದಿಕ್ಕಿನ ಕಡೆಗೆ ಹೋದಂತ ಮನುಷ್ಯನು ಯೇಸು ಹುಟ್ಟಿದ ನಂತರ ಯೇಸುವನ್ನು ನೋಡುವುದಕ್ಕೆ ಮೂಡಣ ದಿಕ್ಕಿನಿಂದ ಪ್ರಯಾಣ ಆರಂಭಿಸಿದ. ಯಾಕಂದ್ರೆ ಪೂರ್ವ ದಿಕ್ಕೇ ಲಾಸ್ಟ್, ಆನಂತರ ಸಮುದ್ರ, ಆನಂತರ ಮನುಷ್ಯ ಎಲ್ಲಿಗೂ ಹೋಗುವುದಕ್ಕೆ ಆಗಲ್ಲ. ಲೋಕ ಉಂಟಾದದಂದಿನಿಂದ ಎಷ್ಟು ದೂರ ಹೋಗುವುದಕ್ಕೆ ಸಾಧ್ಯವೋ ಅಷ್ಟು ದೂರ ಮನುಷ್ಯನು ದೇವರನ್ನು ಬಿಟ್ಟು ದೂರ ಹೋದ. ಅವನನ್ನು ದೇವರು ಮತ್ತೆ ಸೇರಿಸಿಕೊಳ್ಳಬೇಕೆಂಬುದಾಗಿ ಬಯಸಿದರು. ಆದರೆ ಮನುಷ್ಯ ಇನ್ನೂ ದೂರ ಹೋಗುತ್ತಾನೆ, ಇನ್ನೂ ದೂರ. ಈಗ ಕಾಯಿನನಿಗೆ ಹೇಳಿ ಕಳುಹಿಸುತ್ತಾರೆ, ನೀನು ಏದೇನ್ ಬಿಟ್ಟು ಹೋಗುತ್ತೀಯ, ಆದರೆ ನೀನು ಹೋಗುವಂತವನು ಹೇಗಿರುತ್ತೀಯ? ಅಲೆದು ತಿರುಗಾಡುವವನಾಗಿ ಇರುತ್ತೀಯ. ಯಾಕೆ ಈ ವರ್ಡನ್ನು ದೇವರು ಹೇಳುತ್ತಾರೆ ಅಂದ್ರೆ, ಏದೇನ್ ಬಿಟ್ಟು ಹೋಗುತ್ತೀಯ, ಅಲ್ಲಿ ಹೋದ್ರೆ ನಿನಗೆ ಅದು ಫಲ ಕೊಡುವುದಿಲ್ಲ. ಶಪಿಸಲ್ಪಟ್ಟ ಭೂಮಿಯಲ್ಲಿ ಶಪಿಸಲ್ಪಟ್ಟಿರುತ್ತೀಯ, ಅಲ್ಲಿ ನೀನು ಬೆಳೆದರೂ ಕೂಡ ಫಲ ಸಿಗುವುದಿಲ್ಲ. ಇಷ್ಟು ಕಾಶನ್ ಯಾಕೆ ಕೊಟ್ಟರು ಅಂದ್ರೆ ಅವನು ಹಿಂತಿರುಗಿ ಬರಬೇಕೆಂಬುದಾಗಿ. ಆದರೆ ಇವನು ಇನ್ನು ಮತ್ತೆ ದೂರವಾಗಿ ಪೂರ್ವ ದಿಕ್ಕಿನ ಕಡೆಗೆ ಹೋಗುತ್ತಾನೆ. ಹಾಗೆ ಹೋಗುತ್ತಾನೆ ಕಡೆಯದಾಗಿ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗುತ್ತಾನೆ. ಆನಂತರವಾಗಿ ಹೋಗುವುದಕ್ಕೆ ಅವನಿಗೆ ಅವಕಾಶವೇ ಇಲ್ಲ. ಈಗ ಯೇಸು ಇಲ್ಲಿ ಜನಿಸಿ ದೂರದಲ್ಲಿರುವಂತ ಮನುಷ್ಯನನ್ನು ಇಲ್ಲಿ ಕರೆತರುತ್ತಾರೆ. ಪಾರ್ಟ್ ಬೈ ಪಾರ್ಟ್ ಆಗಿ ಬರುತ್ತಾರೆ. ಇವರನ್ನು ಹಾಗೆ ಗಮನಿಸಿ ನೋಡಿ. ಹಾಗೆ ನೇರವಾಗಿ 11ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಅವರು ಅಲ್ಲಿಂದ ಪ್ರಯಾಣ ಮಾಡಿ ಪೂರ್ವ ದಿಕ್ಕಿನ ಕಡೆಗೆ ಬಂದರು. ಆ ಸ್ಥಳದ ಹೆಸರು ಬಾಬೇಲ್. ಆ ಸ್ಥಳದಿಂದಲೇ ಅಬ್ರಹಾಮನು ಹೊರಟು ಬಂದು ಕಾನಾನ್ಗೆ ಬರುತ್ತಾರೆ. ಮತ್ತೆ ಹೇಗೆ ಟ್ರಾವೆಲ್ ರಿವರ್ಸ್ ಆಗಿ ಆಗುತ್ತಿದೆ ನೋಡಿ. ಸೊ ಈ ಟ್ರಾವೆಲ್ ಅಲ್ಲಿ ಮೂಡಣ ಅಥವಾ ಪೂರ್ವ ದಿಕ್ಕು ಎನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ಎಲ್ಲೋ ಇದ್ದ ಅನ್ಯ ಜನರು, ದೂರ ಹೋಗಿದ್ದಂತ ಮನುಷ್ಯರು ಒಂದು ನಕ್ಷತ್ರವನ್ನು ಕಂಡು ಅವರನ್ನು ಹುಡುಕಿಕೊಂಡು ಬರುತ್ತಾರೆ. ಆದರೆ ಇವರು ಮಾಡಿದ ಕೆಲಸವನ್ನು ಇಷ್ಟೊಂದು ಕಷ್ಟಪಟ್ಟು ಹುಡುಕುತ್ತಾ ಇದ್ದಾರೆ ಅಲ್ವಾ? ಇವರು ಹುಡುಕಿದ್ದರ ರಿಸಲ್ಟ್ ಏನು? ಓದಿರಿ, ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 12ನೇ ವಾಕ್ಯ. ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ, ನೀವು ಹೇರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟಿದ್ದರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು. ತಿರುಗಿ ಎಲ್ಲಿ ಹೋದರು? ಅದೇ ಮೂಡಣ ದಿಕ್ಕಿಗೆ ಹೋದರು. ಬಂದರು, ಯೇಸುವನ್ನು ನೋಡಿದರು, ಸಾಷ್ಟಾಂಗ ನಮಸ್ಕರಿಸಿದರು, ಕಾಣಿಕೆಯನ್ನು ಕೊಟ್ಟರು. ಆದರೆ ಮತ್ತೆ ಎಲ್ಲಿ ಹೋದರು? ದ ಸೇಮ್ ಪ್ಲೇಸ್. ಎಲ್ಲಿಂದ ಬಂದರೋ ಅಲ್ಲೇ ಹಿಂತಿರುಗಿ ಹೋದರು. ಇಷ್ಟೊಂದು ಪ್ರಯಾಣ ಮಾಡಿದ್ದರ ಪ್ರಯೋಜನವೇನು? ವಾಟ್ ಈಸ್ ದ ರಿಸಲ್ಟ್? ಇಷ್ಟೊಂದು ಟ್ರಾವೆಲ್ ಯೋಚನೆ ಮಾಡಿ ನೋಡಿ. ಮೂಡಣ ದಿಕ್ಕಿನಿಂದ ಇಂಡಿಯಾದಿಂದ ಇಸ್ರೇಲ್ಗೆ ಹೋದ್ರು ಅಂತ ಇಟ್ಕೊಳ್ಳಿ, ಅದೇ ಇವತ್ತಿನ ಲೆಕ್ಕ. ಚೀನಾದಿಂದ ಇಸ್ರೇಲ್ಗೆ ಹೋಗಬೇಕು. ಇಷ್ಟೊಂದು ಟ್ರಾವೆಲ್ ನಡೀತಾ ಇದೆ. ಸುಮ್ಮನೆ ಸಾಧಾರಣವಾಗಿ ಅಲ್ಲ. ಅಲ್ಲಿ ವಾಕ್ಯ ಹೇಳುತ್ತದೆ, 16ನೇ ವಾಕ್ಯ ಓದಿರಿ. ಆಗ ಹೆರೋದನು ತನಗೆ ಜೋಯಿಸರು ಮೋಸ ಮಾಡಿದರೆಂದು ತಿಳಿದು ಬಹಳ ಸಿಟ್ಟಾಗಿ ಆಳುಗಳನ್ನು ಕಳುಹಿಸಿ ತಾನು ಜೋಯಿಸರಿಂದ ತಿಳುಕೊಂಡ ಕಾಲಕ್ಕೆ ಸರಿಯಾಗಿ ಬೆತ್ಲೆಹೇಮಿನಲ್ಲಿಯೂ ಅದರ ಎಲ್ಲಾ ನೆರೆಹೊರೆ ಹಳ್ಳಿಗಳಲ್ಲಿಯೂ 2 ವರ್ಷದೊಳಗಿನ ಗಂಡು ಕೂಸುಗಳನ್ನೆಲ್ಲ ಕೊಲ್ಲಿಸಿದನು. ಎಷ್ಟು ವರ್ಷ? ಹಾಗಾದ್ರೆ ಜೋಯಿಸರು ಬಂದು ಹೋಗಿದ್ದಕ್ಕೆ ಎಷ್ಟು ವರ್ಷವಾಗಿದೆ? 2 ವರ್ಷವಾಗಿದೆ. ಅವರು ಮೂಡಣ ದೇಶದಿಂದ ಪ್ರಯಾಣ ಮಾಡಿ ಬಂದು ಮಗುವನ್ನು ನೋಡಿ ಮತ್ತೆ ಅವರು ತಮ್ಮ ಸ್ವಂತ ದೇಶಕ್ಕೆ ಹೋದರು. ಈಗಲೇ ಹೆರೋದನಿಗೆ ಗೊತ್ತಾಗುತ್ತದೆ, ಆ ಜೋಯಿಸರಿಂದ ಏನಾದೆ, ಮೋಸಕ್ಕೆ ಒಳಗಾದೆ. ಅಷ್ಟರೊಳಗೆ ಎಷ್ಟು ವರ್ಷವಾಗಿದೆ? ಇದೇ ಅವರು ಅವತ್ತು ಮಾಡಿದ ಟ್ರಾವೆಲ್. 2 ವರ್ಷ ಟ್ರಾವೆಲ್ ಮಾಡಿ ಯೇಸುವನ್ನು ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಕಾಣಿಕೆಯನ್ನು ಕೊಟ್ಟು ಇಷ್ಟೆಲ್ಲ ಮಾಡಿ ಅವರು ಹಿಂತಿರುಗಿ ಹೋದರು ಎಂಬುದಾಗಿ ಇದೆ. ಅದರ ಅರ್ಥವಾದರೂ ಏನು? ಅವರು ಬಂದರು, ನೋಡಿದರು, ಆಶೀರ್ವಾದವನ್ನು ಸ್ವತಂತ್ರಿಸಿಕೊಂಡರು, ಕಣ್ಣುಗಳಿಂದ ಕಂಡರು, ಆದರೆ ನೆಲೆಯಾಗಿ ನಿಲ್ಲಲಿಲ್ಲ. ತಮ್ಮ ಸ್ವಂತ ದೇಶಕ್ಕೆ ಹಿಂತಿರುಗಿ ಹೋದರು. ಬೈಬಲ್ ವಾಕ್ಯ ಹೇಳುತ್ತದೆ, ನಾವು ಸ್ಪಿರಿಚುವಲ್ ಆಗಿ ನೋಡಬೇಕು. ವಾಕ್ಯ ಹೇಳುತ್ತದೆ, ಬಂದರು, ಅರಸನನ್ನು ನೋಡಿದ್ರು, ಯಹೂದ್ಯರ ಅರಸನನ್ನು ನೋಡಿದ್ರು, ನಮಸ್ಕಾರ ಮಾಡಿದರು, ಕಾಣಿಕೆಯನ್ನು ಕೊಟ್ಟರು, ಆದರೆ ಹಿಂತಿರುಗಿ ಹೋದರು. ಕಾರಣವೇನು? ಅದರಲ್ಲಿ ದೊಡ್ಡ ಆಶ್ಚರ್ಯ ಏನು ಗೊತ್ತಾ? ನಕ್ಷತ್ರವನ್ನು ನೋಡುವಾಗ ಅವರಲ್ಲೊಂದು ಸಂತೋಷವಿತ್ತು. ಅಲ್ಲಿ ವಾಕ್ಯ ಹೇಳುತ್ತದೆ, 10ನೇ ವಾಕ್ಯ, ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು.
ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಸಂತೋಷವಿಲ್ಲ ನೋಡಿ, ನಕ್ಷತ್ರಕ್ಕಿಂತ ಮಗುವನ್ನು ನೋಡಿದಾಗ ತಾನೇ ಸಂತೋಷವಾಗಬೇಕು, ಹೌದು ತಾನೇ? ನಕ್ಷತ್ರವನ್ನು ನೋಡಿದಾಗ ಅವ್ರಿಗೇನಿತ್ತು? ಅತ್ಯಂತವಾಗಿ ಸಂತೋಷಪಟ್ಟರು. ನಕ್ಷತ್ರವನ್ನು ನೋಡಿದ ಕೂಡಲೇ ಒಳಗೆ ಹೋಗಿ ಆ ಮಗುವನ್ನು, ಆ ಮಗುವಿನ ತಾಯಿಯನ್ನು ಕಂಡು ಮಗುವನ್ನು ಅವರಿಗೆ ನಮಸ್ಕಾರ ಮಾಡಿ ಅಲ್ಲ, ಮಗುವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕಾಣಿಕೆಯೆಲ್ಲ ತಂದು ಇಟ್ಟರು. ಆದರೆ ಸಂತೋಷಪಟ್ಟರು ಎಂಬುದಾಗಿ ಅಲ್ಲಿಲ್ಲ. ಹಾಗಾದ್ರೆ ನಕ್ಷತ್ರವನ್ನು ನೋಡಿದಾಗ ಅವರಿಗೆ ಅತ್ಯಂತ ಸಂತೋಷವಿತ್ತು, ಆದರೆ ಮಗುವನ್ನು ನೋಡಿದ ನಂತರ ಅಲ್ಲಿ ಸಂತೋಷಪಟ್ಟರು ಎಂಬುದಾಗಿ ಇಲ್ಲ. ಚೆನ್ನಾಗಿ ಗಮನಿಸಿರಿ, ಇಂದು ಈ ರೀತಿಯಾಗಿ ಯೇಸುವನ್ನು ಒಂದು ಗುಂಪು ಹುಡುಕುತ್ತಾ ಇದ್ದಾರೆ. ಇವತ್ತು ಇವರು ಯೇಸುವನ್ನು ಒಂದು ದೊಡ್ಡ ಆಶೀರ್ವಾದವಾಗಿ, ಅರಸನಾಗಿ, ಜೈಜಾಂಟಿಕ್ ಆಗಿ, ಭಯಂಕರವಾದ ಒಂದು ಎದುರು ನೋಡುವಿಕೆಯಿಂದ ಯೇಸುವನ್ನು ಹುಡುಕುತ್ತಾರೆ. ಸತ್ಯನೇ, ಅವರು ಕೊಡುವಂತಹ ದೇವರೇ, ಅವರು ಕೊಡದೇ ಇರುವಂತಹ ದೇವರಲ್ಲ. ಅವರಿಗೆ ಕಾಣಿಕೆ ಕೊಡುತ್ತಾರೆ, ಚರ್ಚಿಗೆ ಬರುತ್ತಾರೆ, ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾರೆ, ಎಲ್ಲ ಮಾಡುತ್ತಾರೆ. ಆದರೆ ಅವರಲ್ಲಿ ಸಂತೋಷವಿದೆಯಾ? ಅವರ ಎಕ್ಸ್ಪೆಕ್ಟೇಷನ್, ಅವರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಯೇಸು ಅಂದ್ರೆ ಹೀಗೇನೆ, ಬೇರೆ ದೇವರುಗಳ ಹಾಗೆ ಯೇಸು ಕೂಡ ಹೀಗೇನೆ. ನೋಡಿ, ಯಹೂದ್ಯರಿಗೆ ಅರಸನು ಹುಟ್ಟಿದ್ದಾನೆ, ಆದರೆ ಒಬ್ಬರಾದರೂ ಅಲ್ಲಿ ಸಂತೋಷ ಪಟ್ಟರ ಎಂಬುದಾಗಿ ನೋಡುವುದಾದರೆ ಯಾರು ಸಂತೋಷ ಪಟ್ಟಿರುವುದಿಲ್ಲ. ಸಂತೋಷ ಪಟ್ಟರು ಎನ್ನುವಂತ ಮಾತು ಅಲ್ಲಿ ಇರುವುದಿಲ್ಲ. ನಾನು ಹೇಳುತ್ತಿರುವುದು ಜೋಯಿಸರ ಕುರಿತಾಗಿ. ಸಂತೋಷ ಪಟ್ಟರೆಂದು ಇರುವುದಿಲ್ಲ. ಯಾಕೆ ಹೇಳುತ್ತಿದ್ದೇನೆ? ಇವತ್ತು ಯೇಸುವನ್ನು ಈ ರೀತಿ ಒಂದು ಗುಂಪು ಫಾಲೋ ಮಾಡುತ್ತಾ ಇದೆ. ಅವರು ಒಂದು ಎದುರು ನೋಡುವಿಕೆಯಿಂದ ಚರ್ಚಿಗೆ ಬರುತ್ತಾರೆ. ನಾನು ಹೇಳುತ್ತೇನೆ, ಎದುರು ನೋಡುವಿಕೆಯಿಂದ ಚರ್ಚಿಗೆ ಬರಬೇಡಿ, ಯೇಸುವನ್ನು ಎದುರು ನೋಡಿ ಬನ್ನಿ. ಯೇಸುವಿನ ಬಳಿ ಎದುರು ನೋಡುವಿಕೆ ಇದೆ. ಅದು ಹೇಗ್ರಿ? ಇವತ್ತು ಗಾಸ್ಪಲ್ ಅಂದ್ರೆ ಏನು? ಇವತ್ತು ಗಾಸ್ಪಲ್ ಹೇಗಾಗಿದೆ ಗೊತ್ತಾ? ಯೇಸು ನಿಮಗೆ ಅದನ್ನು ಕೊಡುತ್ತಾರೆ, ಯೇಸು ನಿಮಗೆ ಇದನ್ನು ಕೊಡುತ್ತಾರೆ. ಇದನ್ನು ನಾನು ತಪ್ಪಾಗಿ ಹೇಳುತ್ತಿಲ್ಲ, ಯೇಸು ಕೊಡುವಂತವರೇ. ಆದರೆ ಯೇಸು ಕೊಟ್ಟರೂ ಕೊಡದೇ ಇದ್ದರೂ ಒಬ್ಬ ಯೇಸುವನ್ನು ಹಿಂಬಾಲಿಸುತ್ತಾನೆ ಅಲ್ವಾ? ಅದೇ ಬಹಳ ಇಂಪಾರ್ಟೆಂಟ್. ನಾನು ಯೇಸುವನ್ನು ಯಾಕೆ ಫಾಲೋ ಮಾಡುತ್ತೇನೆಂದ್ರೆ, ಯೇಸು ಏನಾದರೂ ಕೊಡುತ್ತಾರೆ ಎನ್ನುವುದಕ್ಕಾಗಿ ಫಾಲೋ ಮಾಡುತ್ತಿಲ್ಲ. ಯೇಸು ನನಗೋಸ್ಕರವಾಗಿ ತನ್ನನ್ನೇ ಕೊಟ್ಟಿದ್ದಾರೆ, ಅದಕ್ಕಾಗಿಯೇ ಫಾಲೋ ಮಾಡುತ್ತಿದ್ದೇನೆ. ಇವತ್ತು ಯೇಸುವಿನ ಬಳಿ ಎದುರು ನೋಡುವಿಕೆ ಇದೆ ಅನೇಕರಿಗೆ. 95% ಇಂತಹ ಜನರು ಅರಸನನ್ನು ನೋಡುವುದಕ್ಕೆ ಬರುವಂತವರು. ಹಾಗೆ ನೋಡುವುದಕ್ಕೆ ಬಂದು ಅದು ಸಿಗಲಿಲ್ಲ ಅಂದ್ರೆ ಸ್ವಲ್ಪ ದಿನದಲ್ಲಿಯೇ ಬ್ಯಾಕ್ ಸ್ಲೈಡ್, ಹಿಂಜಾರಿ ಹೋಗುತ್ತಾರೆ, ಹಿಂತಿರುಗಿ ಹೋಗುತ್ತಾರೆ. ನಾನು ದೇವರನ್ನು ಅಂಗೀಕರಿಸಿದಾಗ ಸಂತೋಷವಾಗಿ ಸಾಕ್ಷಿ ಹೇಳುತ್ತೇನೆ. ನಾನು ದೇವರನ್ನು ಅಂಗೀಕರಿಸಿದಾಗ ನನಗೆ ಯಾವ ಎದುರು ನೋಡುವಿಕೆ ಇಲ್ಲ. ನನಗೆ ಒಬ್ಬರು ಗಾಸ್ಪಲ್ ಹೇಳಿದ್ರು, ಚರ್ಚಿಗೆ ಹೋಗೋಣ ಎಂದು ಹೇಳಿ ಗಾಸ್ಪಲ್ ಹೇಳಿ ನನ್ನನ್ನು ಕರೆದರು. ಆಗ ನನಗೆ ಒಂದು ರೋಗದಿಂದ ಬಿಡುಗಡೆನೋ, ಒಂದು ಡೆಲಿವರೆನ್ಸೋ ಅಥವಾ ಒಂದು ಅವಶ್ಯಕತೆನೋ ಏನೂ ಕೂಡ ಇರಲಿಲ್ಲ. ಆಗ ನನಗೆ 18 ವರ್ಷ, ಕಾಲೇಜಲ್ಲಿ ಫಸ್ಟ್ ಇಯರು. ಅವರು ಕರೆದಾಗ ಸರಿ ಹೋಗೋಣ ಎಂಬುದಾಗಿ ಜಾಲಿಯಾಗಿ ನಾನು ಅವರೊಂದಿಗೆ ಹೋದೆ. ಆದರೆ ಅಲ್ಲಿ ಹೋದಾಗ ಮೊದಲನೇ ದಿನ ಅವರು ಮಾಡಿದಂಥ ಪ್ರಸಂಗ, ಅಲ್ಲಿ ಹಾಡಿದಂಥ ಹಾಡುಗಳು, ದೇವರಾತ್ಮನು ನನ್ನನ್ನು ಸಂದರ್ಶಿಸಿದ್ದು, ಆ ಎನ್ಕೌಂಟರ್ ಎಲ್ಲವೂ ಕೂಡ ಒಂದೇ ದಿನವೇ. ಒಂದೇ ದಿನ ಅವ್ರ ಹತ್ರ ನಾನು ಏನು ಕೇಳಲಿಲ್ಲ, ನನ್ನನ್ನು ಒಪ್ಪಿಸಿಕೊಟ್ಟೆ. ಆನಂತರವಾಗಿ ಆಯಿತು, ಈ ವರ್ಷಕ್ಕೆ 33 ವರ್ಷವಾಯಿತು. 33 ವರ್ಷದಿಂದ ದೇವರೊಂದಿಗೆ ನಡೆಯುವುದಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾರೆ. ಇವತ್ತಿನ ತನಕ ದೇವರ ಹತ್ರ ಹೋಗಿ ನನಗೆ ಇದು ಬೇಕು ಅದು ಬೇಕು ಎಂಬುದಾಗಿ ಪ್ರಾರ್ಥನಾ ಮನವಿ ಇರುತ್ತದೆ, ಅದರಲ್ಲಿ ಸಂದೇಹವಿಲ್ಲ. ಕೊಟ್ಟರೂ ಕೊಡದೇ ಇದ್ದರೂ ದೇವರನ್ನು ಬಿಟ್ಟು ಹೋಗುವಂತ ಅನುಭವ ಇಲ್ಲ. ನಾನು ಆರಂಭದಲ್ಲಿ ದೇವರೊಂದಿಗೆ ಮಾಡಿದಂಥ ಪ್ರಾರ್ಥನೆ ಇವತ್ತಿನ ತನಕ ನಾನು ಯಾವಾಗಲೂ ಕೂಡ ಅದನ್ನು ಮಾಡುತ್ತಾ ಇರುತ್ತೇನೆ, ನೆನಪಿಸಿಕೊಳ್ಳುತ್ತಾ ಇರುತ್ತೇನೆ. ಏನಂದ್ರೆ ದೇವರನ್ನ ನಾನು ಅನೇಕ ಕೇಳುತ್ತೇನೆ. ದೇವರಿಗೆ ನಾನು ಹೇಳಿದ್ದೇನೆ, ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದ ಎಕ್ಸ್ಪೀರಿಯನ್ಸ್. ನಾನು ದೇವರಿಗೆ ಹೇಳಿದೆ, ದೇವರೇ ನಾನು ಅನೇಕ ಕೇಳುತ್ತೇನೆ, ಆದರೆ ನಿಮಗೆ ಯಾವುದು ಚಿತ್ತವೋ ಅದನ್ನು ಮಾತ್ರ ಕೊಡಿ. ಇವಾಗಲ್ಲ, 20 ವರ್ಷದ ಹಿಂದೆ ದೇವರಾತ್ಮನ ಆ ರೀತಿ ಪ್ರಾರ್ಥಿಸುವಂತೆ ಮಾಡಿದ್ರು. ನಿಮಗೆ ಯಾವುದು ಚಿತ್ತವೋ ಅದನ್ನೇ ಕೊಡಿ, ನೀವು ಕೊಡದೇ ಇದ್ದರೆ ನಾನು ಚಿಂತಿಸುವುದಿಲ್ಲ. ನಾನು ಹೇಗೆ ಅಂದುಕೊಳ್ಳುತ್ತೇನೆ ಗೊತ್ತಾ? ಅವರಿಗೆ ಚಿತ್ತವಿರುವುದು ನನಗೆ ಸಿಗುತ್ತದೆ, ಸಿಗಲಿಲ್ವಾ ಅದು ಅವರಿಗೆ ಚಿತ್ತವಿಲ್ಲ ಅಷ್ಟೇನೆ. ಈ ಯಾಕೋಬನ ಹಾಗೆ ಗೋಳಾಡಿ ಅತ್ತು ಹೋರಾಡಿ ನೀನು ಆಶೀರ್ವದಿಸದ ಹೊರತು ಬಿಡುವುದಿಲ್ಲ ಎನ್ನುವ ರೀತಿಯಲ್ಲ. ಅವಶ್ಯಕತೆ ಇಲ್ಲ. ನಮ್ಮ ದೇವರು ಆ ರೀತಿ ಬೇಡಿಕೊಳ್ಳಬೇಕೆಂಬುದಾಗಿ ಇಷ್ಟಪಡುವುದಿಲ್ಲ. ನೀವು ಚೆನ್ನಾಗಿ ಗಮನಿಸಿರಿ, ಮಕ್ಕಳು ಬಂದು ಕೇಳಿದ ಕೂಡಲೇ ತಂದೆ ಕೊಡುವುದಕ್ಕೆ ಬಯಸುತ್ತಾರೆ, ತಂದೆ ಕೊಡುವುದಕ್ಕೆ ಬಯಸುತ್ತಾರೆ. ಒಂದು ದಿನವೂ ಕೂಡ ತಂದೆ ಏನಂದ್ಕೊಳ್ಳಲ್ಲ, ಅತ್ತು ಗೋಳಾಡಿ ನನ್ನ ಕಾಲ್ಗೆ ಬೀಳಿ ಆಮೇಲೆ ಕೊಡುತ್ತೇನೆ ಅಂತ ಅಂದುಕೊಳ್ಳುವುದಿಲ್ಲ. ಆ ರೀತಿ ಅವ್ರು ಅಂದುಕೊಂಡ್ರೆ ಅಂದ್ರೆ ಸ್ಯಾಡಿಸ್ಟು ಅಲ್ವಾ? ಈ ಕಣ್ಣೀರು ಎನ್ನುವಂಥದ್ದು ಭಯಂಕರವಾದ ಪವರ್ಫುಲ್ ಆಯುಧ. ಆದ್ರೆ ನಾನು ಹೇಳುತ್ತೇನೆ, ನಮ್ಮ ದೇವರ ಹತ್ರ ಆ ರೀತಿಯಾಗಿ ಕೇಳುವಂತ ಅವಶ್ಯಕತೆ ಇಲ್ಲ, ಆ ರೀತಿ ಕೇಳುವ ಅಗತ್ಯವಿಲ್ಲ. ಕೆಲವು ಸಮಯದಲ್ಲಿ ಕಣ್ಣೀರಿಗೆ ದೇವರು, ಮಾರ್ತಾಳು ಸೂಪರ್ ಆಗಿ ಸುಮ್ಮನೆ ಮಾತಾಡುತ್ತಲಿರುತ್ತಾಳೆ, ನೋಡಿದ್ದೀರಾ? ಲಾಜರನನ್ನು ಎಬ್ಬಿಸುವ ಸ್ಥಳದಲ್ಲಿ ಮಾರ್ತಾಳು ಏನ್ ಮಾಡುತ್ತಾಳೆ? ದೇವರೇ, ನೀವು ಇಲ್ಲಿ ಇದ್ದಿದ್ರೆ ನನ್ನ ತಮ್ಮ ಸಾಯುತ್ತಿರಲಿಲ್ಲ. ಹಾಗಂದ ಕೂಡಲೇ ಇವರು, ಅವನು ಕಡೆಯ ದಿನದಲ್ಲಿ ಎದ್ದೇಳುತ್ತಾನೆ. ಹಾಗಂದ ಕೂಡಲೇ ಈಕೆ, ನಾನ್ ನಂಬುತ್ತೇನೆ, ಕಡೆಯ ದಿನದಲ್ಲಿ ಎಲ್ಲರೂ ಎದ್ದೇಳುತ್ತಾರೆ, ನೀನು ನಂಬುವುದಾದರೆ ದೇವರ ಮಹಿಮೆ ಕಾಣು. ಈ ರೀತಿ ಮಾತಾಡುತ್ತಿದ್ದಾರೆ ಅಲ್ವಾ? ಮರಿಯಳು ಒಳಗೆ ಬರುತ್ತಾಳೆ. ಎರಡನೇದಾಗಿ ಆಕೆ ಬರುತ್ತಾಳೆ. ಆಕೆ ಕೂಡ ಇದೇ ಮಾತನ್ನು ಹೇಳುತ್ತಾಳೆ, ಏನು? ನೀವು ಇದ್ದಿದ್ರೆ ನನ್ನ ಸಹೋದರನು ಸಾಯುತ್ತಿರಲಿಲ್ಲ. ಆದರೆ ಮುಂದಿನ ಮಾತು, ಅವನನ್ನು ಎಲ್ಲಿ ಇಟ್ಟಿದ್ದೀರಾ ಎಂಬುದಾಗಿ ಕೇಳುತ್ತಾರೆ. ಯಾಕೆ ಅಂದರೆ ವಾಕ್ಯ ಹೇಳುತ್ತದೆ, ಮರಿಯಳು ಅವಳೊಂದಿಗೆ ಬಂದಂತವರು ಅಳುವುದನ್ನು ಯೇಸು
ಕೂತುಕೊಂಡು ಇಷ್ಟೊತ್ತು ಆಕೆ ಈಗ ಮಾರ್ತಳಿಗೆ ಹೇಗಿರುತ್ತದೆ ನೋಡಿ. ಅವಾಗ್ಲಿಂದ ನಾನು ಮಾತಾಡುತ್ತಿದ್ದೇನೆ, ನೀವು ಸ್ವಲ್ಪವೂ ಗಮನಿಸಲಿಲ್ಲ. ಆಕೆ ಬಂದಳು ಹತ್ತಳು ಎಂದ ಕೂಡಲೇ ನೀವೇನ್ ಮಾಡಿದ್ರಿ? ಲಾಜರನನ್ನು ಜೀವಂತವಾಗಿ ಎಬ್ಬಿಸಿದ್ರಿ. ಅದೇ ಕಣ್ಣೀರಿನ ಪವರ್. ಕೆಲವು ಸಮಯದಲ್ಲಿ ನಾವು ದೇವರ ಬಳಿಗೆ ಹೋಗಿ ಬೇಡಿಕೊಳ್ಳಬೇಕೆನ್ನುವಂತ ಅವಶ್ಯಕತೆ ಇಲ್ಲ. ನನ್ನ ಪ್ರಕಾರ ಯೇಸು ಕ್ರಿಸ್ತನ ಬಳಿಗೆ ಹೋಗುವಾಗ ನಾನು ದೇವರ ಹತ್ರ ಪ್ರಾರ್ಥಿಸುವುದು, ನಿಮ್ಮ ಚಿತ್ತವಿದ್ರೆ ಕೊಡಿ, ಇಲ್ಲ ಅಂದ್ರೆ ಬಿಡಿ, ನನಗೆ ಅದು ಅವಶ್ಯಕತೆನೇ ಇಲ್ಲ ಅಂತ ಹೇಳುತ್ತೇನೆ. ಇದುವರೆಗೂ ದೇವರ ಆತ್ಮನು ಹಾಗೆ ನಡೆಸುತ್ತಿದ್ದಾರೆ. ನನಗೆ ಸಿಗದೇ ಇದ್ದರೆ ಬೇಸರಗೊಳ್ಳುವುದಿಲ್ಲ. ಅದು ದೇವರ ಚಿತ್ತವಿಲ್ಲ ಅಷ್ಟೇನೆ, ಒಂದೇ ವಿಷಯ, ಮುಗಿಯಿತು. ಹಾಗೆ ಇರುವಾಗ ಒಂದು ಗುಂಪು ಯೇಸುವನ್ನು ಯಾಕೆ ಹುಡುಕುತ್ತಾ ಇದೆ ಅಂದರೆ, ಒಂದು ಬಿಂಬ ಇದೆ ಯೇಸು ಹೀಗೆ ಕೊಡುತ್ತಾರೆ ಅಂತ. ಯಾಕಂದ್ರೆ ಅವರು ಬೇರೆ ಒಂದು ದೃಷ್ಟಿಕೋನದಲ್ಲಿ ಒಳಗೆ ಬರುತ್ತಾರೆ, ಒಂದು ಎಕ್ಸ್ಪೆಕ್ಟೇಷನ್. ನಾನು ವಿಶ್ವಾಸಿಗಳಿಗೆ ಹೇಳುತ್ತೇನೆ, ಯೇಸುವನ್ನು ನೀವು ಒಂದು ಎಕ್ಸ್ಪೆಕ್ಟೇಷನ್ ಒಂದಿಗೆ ಹುಡುಕುವುದಕ್ಕಿಂತ ಯೇಸುವನ್ನು ಎಕ್ಸ್ಪೆಕ್ಟ್ ಮಾಡಿ, ಅವರನ್ನೇ ಕೇಳಿರಿ. ನಿಮಗೆ ಎಲ್ಲವನ್ನೂ ಕೂಡ ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ನೀವು ಒಂದು ಎದುರು ನೋಡಿದಾಗ ಅದು ಸಿಗದೇ ಇದ್ದರೆ ನೀವು ಯೇಸುವನ್ನು ಬಿಟ್ಟು ಹಿಂಜಾರಿ ಹೋಗುವುದಕ್ಕೆ ಅವಕಾಶ ಇರುತ್ತದೆ. ಆದ್ದರಿಂದ ಅವರು ಹಿಂತಿರುಗಿ ಹೋದರು. ಎಷ್ಟೋ ಜನರು ಚರ್ಚಿಗೆ ಬರುತ್ತಾರೆ, ನಾವು ಹೇಳಿ ಕರ್ಕೊಂಡು ಬರುತ್ತೇವೆ. ಈ ರೀತಿಯಾಗಿ ಯೇಸು ನಿಮಗೆ ಅದ್ಭುತವನ್ನು ಮಾಡುತ್ತಾರೆ, ಸಹಾಯ ಮಾಡುತ್ತಾರೆ, ಇಲ್ಲ ಎಂದು ಹೇಳುತ್ತಿಲ್ಲ. ಮಾಡದೇ ಇದ್ದರೆ ಒಂದು ಗುಂಪು ಹೋಗುತ್ತದೆ. ಒಂದು ಗುಂಪು ಏನ್ ಮಾಡುತ್ತದೆ? ಏನೋ ಒಂದು ಕಾರಣ ಮಾಡಲಿಲ್ಲ. ಕೆಲವರಿಗೆ ಪ್ರಾರ್ಥಿಸಿದ್ದೇನೆ, ದೇವರೇ ಇವರಿಗೆ ಈ ಬಿಡುಗಡೆ ಕೊಡು ಎಂಬುದಾಗಿ, ಒಂದು 10 ವರ್ಷದ ಹಿಂದೆ. ದೇವರು ಅವರಿಗೆ ಬಿಡುಗಡೆಯನ್ನು ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಅಂದ್ರೆ ಅದರ ಹಿಂದೆ ಒಂದು ರೀಸನ್ ಇದೆ. ಕೆಲವರಿಗೆ ದೇವರು ಬಿಡುಗಡೆ ಕೊಡದೇ ಇದ್ದಾರೆ, ಅದಕ್ಕೆ ಒಂದು ರೀಸನ್ ಇದೆ. ದೇವರು ಕೊಡದೇ ಇರುವುದಕ್ಕೆ ಒಂದು ಕಾರಣ ಇದೆ. ಹಾಗಾದ್ರೆ ಬಿಡುಗಡೆ ಕೊಡಲಿಲ್ಲ. ಆಗ ಅವರಿಂದ ಒಂದು ಸಮಸ್ಯೆ ಬಂದಾಗ ದೇವರು ಹೇಳಿದ್ರು, ನೀನು ಬಿಡುಗಡೆ ಕೊಡದೇ ಇರುವಾಗ ನೀವು ಇಷ್ಟು ಸಮಸ್ಯೆ ಮಾಡಿದ್ದಾನಲ್ಲ, ಇನ್ನು ಬಿಡುಗಡೆ ಕೊಟ್ಟಿದ್ರೆ ಇಷ್ಟು ಸಮಸ್ಯೆ ಬರುತ್ತದೆ. ನನಗೆ ಅವನ ಬಗ್ಗೆ ಗೊತ್ತು, ಆದ್ರಿಂದ ಬಿಡುಗಡೆ ಕೊಡಲಿಲ್ಲ ಅಂದ್ರು. ಹಾಗೆ ಇರುವಾಗ ನಾವು ಕೆಲವು ಸಮಯದಲ್ಲಿ ಸೋತು ಹೋಗುತ್ತೇವೆ. ನಾವು ಕೇಳಿದ್ದು ಸಿಗಲಿಲ್ಲ, ನಾವು ಪ್ರಾರ್ಥನೆ ಮಾಡಿದ್ದು ಸಿಗಲಿಲ್ಲ ಎನ್ನುವಾಗ ಆಗಲೇ ದೇವರು ಹೇಳಿದ್ದು ನಡೆಯಿತು, ನಡೆಯಲಿಲ್ಲ, ಅದು ಎರಡನೆಯದು. ಕರ್ತನ ಚಿತ್ತವಾದದ್ದು ಆಗುತ್ತದೆ. ಅವರು ಕೊಡುವಾಗ ಖಂಡಿತವಾಗಿ ಕೊಡುತ್ತಾರೆ. ನಾನು ಅದಕ್ಕಾಗಿ ನಿಮ್ಮನ್ನು ಹಿಂಬಾಲಿಸಲಿಲ್ಲ. ಅದು ಸಿಕ್ಕಿದರೂ ಹಿಂಬಾಲಿಸುತ್ತೇನೆ, ಸಿಗದೇ ಇದ್ದರೂ ಹಿಂಬಾಲಿಸುತ್ತೇನೆ. ಅದೇ ಬಹಳ ಮುಖ್ಯ. ಅವರು ಯೇಸುವನ್ನು ಹುಡುಕಿಕೊಂಡು ಬಂದರು, ಗುರುತುಗಳನ್ನೆಲ್ಲ ನೋಡಿದ್ರು, ನಕ್ಷತ್ರವನ್ನೆಲ್ಲ ನೋಡಿದ್ರು, ಸಂತೋಷವಾದ್ರು. ಕರೆಕ್ಟ್ ಆಗಿ ಬಂದಿದ್ದೇವೆ, ಪಕ್ಕ ಎಲ್ಲ ಓಕೆನೆ. ನಾನು ಹೇಳುತ್ತೇನೆ, ನಮ್ಮ ಚರ್ಚಿಗೆ ಮೊದಲನೇ ಬಾರಿ ಹೋಗುವಾಗ ನನಗೆ ಬಹಳ ಸಂತೋಷ. ಚರ್ಚು ಬಹಳ ಒಳ್ಳೆಯ ಚರ್ಚು, ಹಾಡು ಎಲ್ಲ ಇತ್ತು. ಒಂದು 4-5 ವರ್ಷ ಆಗುತ್ತಾ ಸಭೆಯೊಳಗೆ ಖಂಡಿತ ಏನಿರುತ್ತದೆ, ಕೆಲವು ಸಮಸ್ಯೆಗಳು ಇದ್ದೇ ಇರುತ್ತದೆ. ಎಲ್ಲ ನಿಮಗೆ ಪರ್ಫೆಕ್ಟ್ ಆಗಿರುತ್ತದೆ ಎಂಬುದಾಗಿ ಹೇಳುವುದಕ್ಕೆ ಆಗಲ್ಲ. ಅಲ್ಲಿ ಕೆಲವು ಕಾಂಟ್ರವರ್ಸಿ ಬರಲು ಆರಂಭಿಸಿತು. ಕೆಲವು ಮನುಷ್ಯರನ್ನು ನೋಡುತ್ತೇವೆ, ಏನಿವರು ಬೈಬಲ್ ಓದುವಂತವ್ರು ಹೀಗೆ ಮಾಡುತ್ತಿದ್ದಾರಲ್ಲ, ಪ್ರಾರ್ಥಿಸುವವರು ಹೀಗೆ ಮಾಡುತ್ತಿದ್ದಾರಲ್ಲ, ಕೆಲವರು ನಮಗೆ ಮೆಂಟರ್ ಆಗಿರುತ್ತಾರೆ, ಅವರು ಹಾಗೆ ಮಾಡುತ್ತಾರೆ. ಇದನ್ನೆಲ್ಲ ನೋಡುವಾಗ ನಮಗೆ ಏನನಿಸುತ್ತದೆ? ಛೇ, ಈ ಚರ್ಚೆ ಬೇಡ, ಯೇಸುವೇ ಬೇಡ, ಇವರೇ ಹೀಗೆ ಇದ್ದಾರಲ್ಲ, ನಾವು ಯಾಕೆ ಚರ್ಚಿಗೆ ಬರಬೇಕೆಂದು ಯೋಚನೆ ಮಾಡುತ್ತಾರೆ. ಆಗಲೇ ದೇವರು ನನಗೆ ಹೇಳಿಕೊಟ್ಟರು, ನೀನು ನೋಡಬೇಕಾಗಿರುವಂಥದ್ದು ಯೇಸುವನ್ನು, ಸಭೆಯಲ್ಲಿರುವಂತಹ ಮನುಷ್ಯರನ್ನಲ್ಲ. ಯಾಕಂದ್ರೆ ಲೋಕದಲ್ಲಿರುವಂತಹ ಅಷ್ಟು ಜನ ಕೂಡ ಬೀಳುವಂತವರು. ಒಬ್ಬರು ಮಾತ್ರವೇ ಬೀಳದಂತೆ ಜಯ ಹೊಂದಿದವರು, ಅವರೇ ಕರ್ತನಾದ ಯೇಸು ಕ್ರಿಸ್ತನು. ನೀವು ಅವರನ್ನೇ ನೋಡಬೇಕು. ಚರ್ಚ್ನಲ್ಲಿ ಅನೇಕರು ಎಡಗಡೆ ಬಲಗಡೆ ನೋಡುತ್ತಾರೆ. ಇವರು ಸರಿನಾ, ಅವರು ಸರಿನಾ, ಹೀಗೆ ಮಾತಾಡುತ್ತಿದ್ದಾರಲ್ಲ, ಇವ್ರು ಮಾಡುವುದು ಕರೆಕ್ಟ್ ಆಗಿದೆಯಾ, ಇಷ್ಟೆಲ್ಲ ಹೇಳುತ್ತಿದ್ದಾರಲ್ಲ, ಫಸ್ಟ್ ಇವ್ರು ಕರೆಕ್ಟಾ, ಇಷ್ಟು ಬೋಧಿಸುವಂತ ನಾವು ಕೂಡ ಬೀಳುವುದಕ್ಕೆ ಅವಕಾಶ ಇದೆ. ಆದ್ರೆ ಬೀಳದೇ ಇರುವಂತ ದೇವರು ಒಬ್ಬರೇ ಇದ್ದಾರೆ, ಅವರು ಯೇಸು ಕ್ರಿಸ್ತನು. ನೀವು ಅವರನ್ನು ನೋಡುವುದಕ್ಕೆ ಬರಬೇಕು. ಅವರನ್ನು ನೋಡಿ ನಿಮಗೆ ಸಂತೋಷ ಉಂಟಾಯಿತಂದ್ರೆ ಬೇರೆ ಏನೇ ನಡೆದರೂ ಕೂಡ ನೀವು ಚಿಂತಿಸುವುದಿಲ್ಲ. ಹಾಲೆಲೂಯ. ಇದೇ ಮೊದಲನೆಯದು. ಸಭೆಗೆ ಬಂದು ದೇವರನ್ನು ಹುಡುಕುವುದಕ್ಕೆ ನೀವು ಬಹಳ ಮುಖ್ಯವಾಗಿ ತಿಳಿದುಕೊಳ್ಳಬೇಕಾಗಿರುವಂತ ವಿಷಯ, ನೀವು ಏನೋ ಒಂದನ್ನು ಎದುರು ನೋಡಿ ಬರುವಾಗ, ಯಹೂದ್ಯರಿಗೆ ಅರಸನು ಹಾಗಿರುತ್ತಾರೆ ಹೀಗಿರುತ್ತಾರೆ ಒಂದು ಎಕ್ಸ್ಪೆಕ್ಟೇಷನ್ ಒಂದಿಗೆ ಬರುವಾಗ, ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ತದ್ವಿರುದ್ಧವಾಗಿ ಇರುತ್ತದೆ. ದಾವಿದನನ್ನು ಸಮುವೇಲನು ಅಭಿಷೇಕ ಮಾಡುತ್ತಾರೆ ಅರಸನಾಗಿ, ಅದಕ್ಕೆ ತದ್ವಿರುದ್ಧವಾಗಿ ನಡೆಯುತ್ತದೆ. ಇವನು ಅರಸನಾಗಿರಬೇಕೆಂದು ಅವರು ಹೇಳುತ್ತಾರೆ, ಸೌಲನು ಊರು ಬಿಟ್ಟು ಆಚೆ ಓಡಿಸುತ್ತಾನೆ. ಯೋಸೇಫನಿಗೆ ಒಂದು ಕನಸು ಬೀಳುತ್ತದೆ, ಅದಕ್ಕೆ ತದ್ವಿರುದ್ಧವಾಗಿ ನಡೆಯುತ್ತದೆ. ಊರು ಬಿಟ್ಟು ಆಚೆ ಓಡಿಸಲ್ಪಡುತ್ತಾರೆ. ಯೋಚನೆ ಮಾಡಿ ನೋಡಿ, ನನಗೆ ದೇವರು ಹೇಳಿದ್ದು ಒಂದು, ಆದರೆ ನಡೆಯುತ್ತಿರುವುದು ಬೇರೆ ಆಗಿದೆ. ಈಗ ಕೂಡ ಅವನಿಗೆ ಏನ್ ಅನಿಸುತ್ತದೆ ಗೊತ್ತಾ? ಇದನ್ನೆಲ್ಲ ನಾನು ದೇವರನ್ನೇ ದೃಢವಾಗಿ ಹಿಡಿದುಕೊಳ್ಳುತ್ತೇನೆ. ಪೋಟಿಫರನ ಮನೆಯಲ್ಲಿ ಸಮಸ್ಯೆ ಬಂದಾಗ ಅವನು ಹೇಳ್ದ, ನಾನು ದೇವರಿಗೆ ಭಯಪಡುತ್ತೇನೆ. ಏನ್ರಿ ಇಷ್ಟೆಲ್ಲ ಒಡೆದು ಆಚೆ ಓಡಿಸಿದ್ದಾರೆ, ಹೇಳಿದ ವಾಗ್ದಾನ ನೆರವೇರಲಿಲ್ಲ, ಅಣ್ಣ ತಮ್ಮಂದಿರು ವಿರೋಧವಾಗಿದ್ದಾರೆ, ಅಷ್ಟೂ ಸಾಲದೆ ನಿನ್ನನ್ನು ಮಾರಿಬಿಟ್ಟಿದ್ದಾರೆ, ಈಗ ಒಬ್ಬ ಮನೆಯಲ್ಲಿ ಕೆಲಸಗಾರನಾಗಿದ್ದೀಯಾ, ಇನ್ನೂ ಆ ದೇವರನ್ನು ದೃಢವಾಗಿ ಹಿಡಿದುಕೊಳ್ಳುತ್ತೀಯಾ? ಅವನು ಹೇಳುತ್ತಾನೆ, ನಾನು ಇದ್ಯಾವುದನ್ನು ನೋಡುತ್ತಾ ಇಲ್ಲ, ನಾನು ನೋಡುತ್ತಿರುವುದು ದೇವರನ್ನು. ದೇವರ ಮುಂದೆ ನಾನು ಹೇಗೆ, ಅದನ್ನೇ ನಿಮಗೆ ಹೇಳುತ್ತೇನೆ. ನೀವು ಯೇಸುವನ್ನು ರಾಜನಾಗಿ ನೋಡುವುದಕ್ಕೆ ಆರಂಭಿಸಿ, ಇಲ್ಲಿ ಕೆಲವು ಎಕ್ಸ್ಪೆಕ್ಟೇಷನ್ ಒಂದಿಗೆ ಬಂದು ಆ ಎಕ್ಸ್ಪೆಕ್ಟೇಷನ್ ನಡೆಯದೇ ಇದ್ದರೆ ಯೇಸುವನ್ನು ಬಿಡಬಾರದು. ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? ಕೆಲವು ಸಮಯದಲ್ಲಿ ನಡೆಯುತ್ತದೆ, ಕೆಲವು ಸಮಯ ತಡವಾಗಿ ನಡೆಯುತ್ತದೆ. ಖಂಡಿತವಾಗಿ ದೇವರು ಮಾಡುತ್ತಾರೆ, ಆದರೆ ದೇವರು ಕೆಲವು ಕಾರ್ಯಗಳನ್ನು ಕೊಡುವುದೂ ಇಲ್ಲ. ಕೊಡದೇ ಇದ್ದರೂ ದೇವರನ್ನು ಹಿಡಿದುಕೊಂಡಿರಬೇಕು. ಕೊಡದೇ ಇದ್ದರೆ ಯಾಕೆ ದೇವರನ್ನು ಹಿಡಿಯಬೇಕು? ಅದೇ ಒಂದು ಎದುರು ನೋಡುವಿಕೆಯಿಂದ ಬಂದೇ ಇಲ್ಲ, ಅದನ್ನು ಕೊಡದೇ ಇದ್ದರೂ ದೇವರನ್ನು ಹಿಡ್ಕೊಂಡಿರ್ಬೇಕಾ? ಹೌದು.
ನಾನು ನೆನೆಸುತ್ತೇನೆ, ಎಮಿ ಕಾರ್ಮೈಕಲ್ ಅಮ್ಮ ಎಂಬುದಾಗಿ ನೆನೆಸುತ್ತೇನೆ. ನನ್ನ ಲೆಕ್ಕ ಸರಿಯಾಗಿದ್ರೆ ಎಮಿ ಕಾರ್ಮೈಕಲ್ ಕ್ಯಾಥರಿನ್ ಗುಲ್ಮಾನ ಎಂಬುದಾಗಿ ಗೊತ್ತಿಲ್ಲ. ಎಮಿ ಕಾರ್ಮೈಕಲ್ ಎಂದುಕೊಳ್ಳುತ್ತೇನೆ. ಆ ತಾಯಿ ಕಪ್ಪು ಕಣ್ಣಿನೊಂದಿಗೆ ಹುಟ್ಟಿದವರು. ಅವರ ಕಣ್ಣುಗುಡ್ಡೆ ಕಪ್ಪಾಗಿರುತ್ತದೆ. ಎಮಿ ಕಾರ್ಮೈಕಲ್ ಎಂದುಕೊಳ್ಳುತ್ತೇನೆ ಅಲ್ವಾ? ಬಟ್ ಅವರ ಊರಲ್ಲಿ ಎಲ್ಲರಿಗೂ ಬ್ಲೂ ಐಸು. ಯುರೋಪಲ್ಲಿ ಎಲ್ಲರಿಗೂ ಕಣ್ಣು ಹೇಗಿರುತ್ತದೆ? ಬ್ಲೂ ಐಸ್ ಇರುತ್ತದೆ. ಆದರೆ ಈಕೆಗೆ ಮಾತ್ರ ಬ್ಲ್ಯಾಕ್. ಆಗ ಈಕೆಯನ್ನು ನೋಡಿ ಎಲ್ಲರೂ ಕೀಳಾಗಿ ಮಾತನಾಡುತ್ತಾರೆ. ಈಕೆಯನ್ನು ಎಲ್ಲರೂ ತುಚ್ಛವಾಗಿ ಮಾತನಾಡುತ್ತಾರೆ. ಯಾಕೆ ನಿನಗೆ ಕಪ್ಪು? ನೀನು ಯುರೋಪ್ ತಂದೆ ತಾಯಿಗೆ ತಾನೇ ಹುಟ್ಟಿದೆ, ನಿನಗೆ ಮಾತ್ರ ಯಾಕೆ ಕಪ್ಪಾಗಿದೆ? ಎಲ್ಲೋ ತಪ್ಪು ನಡೆದಿದೆ, ಹಾಗೆ ಹೀಗೆ ಎಲ್ಲ ಹೇಳುತ್ತಾರೆ. ಆಕೆ ಚಿಕ್ಕಂದಿನಿಂದಲೇ ದೇವರಲ್ಲಿ ಬೆಳೆಯಲ್ಪಟ್ಟವರು ತಂದೆ ತಾಯಿಯಿಂದ. ಆದ್ದರಿಂದ ಡೈಲಿ ಪ್ರಾರ್ಥಿಸುತ್ತಾರೆ, ದೇವರೇ ನನ್ನ ಕಣ್ಣನ್ನು ಬ್ಲೂ ಆಗಿ ಮಾಡಿಕೊಡಿ. ನೀವು ಎಷ್ಟು ದೊಡ್ಡ ಅದ್ಭುತ ಮಾಡುವಂತವರು. ರಾತ್ರಿ ಎಲ್ಲ ಪ್ರೇಯರ್ ಮಾಡಿ ಬೆಳಗ್ಗೆದ್ದು ನೋಡಿದ್ರೆ ಕಣ್ಣು ಕಪ್ಪಾಗೇ ಇರುತ್ತದೆ. ಎಷ್ಟೋ ಪ್ರಾರ್ಥನೆ, ಹೆಚ್ಚು ಕಮ್ಮಿ 20 ವರ್ಷದ ತನಕ ಪ್ರಾರ್ಥನೆ ಮಾಡಿದ್ದಾರೆ. ಅವರ ಪ್ರಾರ್ಥನೆ ಕೇಳಲ್ಪಡಲಿಲ್ಲ. ಆಕೆ ಕೇಳಿ ಕೇಳಿ ಬಹಳ ಸೋತು ಹೋದರು. ಆನಂತರವಾಗಿ ಅವರು ದೇವರಲ್ಲೇ ಇದ್ದಾರೆ, ದೇವರಲ್ಲಿ ಬಲ ಹೊಂದಿ ಒಂದು ದಿನ ಅವರು ತನ್ನನ್ನು ಮಿಷನರಿಯಾಗಿ ಒಪ್ಪಿಸಿಕೊಟ್ಟು ಅವರು ಎಲ್ಲಿಗೆ ಬರುತ್ತಾರೆ? ಸೇವೆಗಾಗಿ ಇಂಡಿಯಾಗೆ ಬರುತ್ತಾರೆ. ಇಂಡಿಯಾದಲ್ಲಿ ಎಲ್ಲಿ ಬರುತ್ತಾರೆ? ತಮಿಳುನಾಡಿಗೆ ಬರುತ್ತಾರೆ. ಇಲ್ಲಿ ಬಂದು ಆಕೆ ಮಿಷನ್ ಸೇವೆಯಲ್ಲಿ ತನ್ನನ್ನು ಸಂಪೂರ್ಣವಾಗಿ 100% ಒಪ್ಪಿಸಿಕೊಟ್ಟರು. ಸಂಪೂರ್ಣವಾಗಿ ಮಾರ್ಪಡಿಸಿಕೊಂಡರು. ಸೀರೆಯನ್ನು ಕಟ್ಟಿಕೊಂಡು ಆ ಬಿಳಿ ಚರ್ಮ ಇದ್ರೆ ಜನರು ಬೆರೆಯುವುದಕ್ಕೆ ಯೋಚನೆ ಮಾಡುತ್ತಾರೆ ಎಂದು ಕಾಫಿ ಪುಡಿಯನ್ನು ಮೈಗೆ ಹಚ್ಕೊಳ್ತಿದ್ರಂತೆ. ಅಷ್ಟರ ಮಟ್ಟಿಗೆ ಡೆಡಿಕೇಟೆಡ್. ಆದರೆ ಆಗಲೇ ಆಕೆಗೆ ಒಂದು ಸತ್ಯ ಗೊತ್ತಾಯಿತು. ಅವತ್ತು ಇಲ್ಲಿದ್ದಂಥವರು ಬಿಳಿ ಜನರನ್ನು, ಭಾರತೀಯರನ್ನು ಪ್ರತ್ಯೇಕಿಸಿ ನೋಡುವುದಕ್ಕೆ ಅವರು ನೋಡುತ್ತಾ ಇದ್ದಂಥ ಮೊದಲನೇ ವಿಷಯ ಏನಂದ್ರೆ ಕಣ್ಣನ್ನು ನೋಡುತ್ತಾ ಇದ್ರಂತೆ. ಕಣ್ಣನ್ನು ನೋಡಿ ಬ್ಲೂ ಆಗಿ ಇತ್ತಂದ್ರೆ ಅವರು ಬಿಳಿಯರು, ಅವರು ವಿರೋಧಿಗಳು ಎಂಬುದಾಗಿ ಅವರ ಥಾಟ್. ಕಪ್ಪಾಗಿದ್ರೆ ನಮ್ಮವರು. ಅವರು ಇಲ್ಲಿ ಬಂದ ನಂತರವಾಗಿ ಹೆಚ್ಚು ಕಮ್ಮಿ 20 ವರ್ಷಗಳಾದ ನಂತರ ಅವರು ಡೈಲಿ ಪ್ರಾರ್ಥಿಸುತ್ತಾ ಇದ್ರಂತೆ, ದೇವರೇ ಒಳ್ಳೆಯದಾಯ್ತು, ನನ್ನ ಕಣ್ಣನ್ನು ಏನ್ ಮಾಡಿದ್ರಿ? ಕಪ್ಪಗೆ ಮಾಡಿದ್ರಿ. ಯಾಕಂದ್ರೆ ಅವರು ಜೀವಿತಾದ್ಯಂತ ಇಲ್ಲೇ ಇದ್ರು. ಅವರು ಇಲ್ಲೇ ಸತ್ತು ಇಲ್ಲೇ ಮಣ್ಣಾದರು. ಅವರ ಜೀವಿತಾವಧಿಯಲ್ಲಿ ಸೇವೆ ಮಾಡಿದ್ದಕ್ಕೆ ಅವರ ಕಪ್ಪು ಕಣ್ಣು ಬಹಳ ಅನುಕೂಲವಾಗಿತ್ತಂತೆ. ಅದು ಬ್ಲೂ ಆಗಿದ್ದಿದ್ರೆ ಮಾಡುವುದಕ್ಕೆ ಆಗ್ತಿರ್ಲಿಲ್ಲ. ಸೊ ಕರ್ತನು ಕೆಲವು ಸಮಯದಲ್ಲಿ ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವುದಿಲ್ಲ. ಕೆಲವು ಸಮಯದಲ್ಲಿ ನೀವು ಎದುರು ನೋಡಿದ್ದು ನಡೆಯುವುದಿಲ್ಲ. ಆದರೆ ಅದು ನಿಮಗೆ ಒಳ್ಳೆಯದಾಗಿ ಇರುತ್ತದೆ. ಕರ್ತನು ಕೊಡದೇ ಇರುವಂತದ್ದು. ಆದರೆ ನಾವು ಗೋಳಾಡಿ ಕೇಳಿ ಇಷ್ಟು ಸಾರಿ ಕೇಳಿದ್ರೂ ಕೂಡ ಕೊಡ್ಲಿಲ್ಲ ಅಂತ ಹಿಂಜಾರಿ ಹೋದರೆ ನಷ್ಟ ನಿಮಗೇನೆ. ಹಿಂಜಾರಿ ಹೋಗುವಂತ ಅನುಭವ ಅವಶ್ಯವಿಲ್ಲ. ಕೆಲವು ಸಮಯದಲ್ಲಿ ದೇವರು ಹೇಳುತ್ತಾರೆ, ಕೆಲವು ಸಮಯದಲ್ಲಿ ನಾವು ಎದುರು ನೋಡಿದ್ದನ್ನು ಮಾಡುತ್ತಾರೆ, ತಡವಾಗಿ ಮಾಡುತ್ತಾರೆ. ಕೆಲವು ಸಾರಿ ಮಾಡುವುದಿಲ್ಲ. ಮಾಡಿದರೂ ಸರಿ, ತಡವಾಗಿ ಮಾಡಿದರೂ ಸರಿ, ಮಾಡದೆ ಹೋದರೂ ಕೂಡ ಸರಿ. ನಾನು ನನ್ನ ದೇವರನ್ನು ಬಿಡುವುದಿಲ್ಲ. ನಾನು ಅವರನ್ನು ದೃಢವಾಗಿ ಹಿಡಿದುಕೊಳ್ಳುತ್ತೇನೆ. ಕಾರಣ ಯೇಸು ಏನು ಕೊಡುತ್ತಾರೆ ಎಂಬುದಾಗಿ ಯೇಸು ನುಡುಕಿಕೊಂಡು ಬರಲಿಲ್ಲ. ಮತ್ತೆ ಹೇಳುತ್ತೇನೆ, ಯೇಸು ತನ್ನನ್ನೇ ನನಗೋಸ್ಕರವಾಗಿ ಕೊಟ್ಟಿದ್ದಾರೆ. ಅವರಿಗೋಸ್ಕರವಾಗಿ ನಾನು ಬರುತ್ತೇನೆ. ಹಾಲೆಲೂಯ. ಎರಡನೆಯದಾಗಿ ಇನ್ನೊಂದು ಗುಂಪಿದೆ. ಅದರಲ್ಲಿಯೇ ಈಗ ಯಹೂದ್ಯರಿಗೆ ಅರಸನಾಗಿ ಹುಟ್ಟಿದರೆ ಸಂತೋಷ ಪಡಬೇಕು. ಇವನೇನ್ ಮಾಡಲಿಲ್ಲ? ಸಂತೋಷ ಪಡಲಿಲ್ಲ. ಇನ್ನೊಂದು ಗುಂಪಿದೆ, ಓದಿರಿ. ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ 3ನೇ ವಾಕ್ಯ ಓದಿರಿ. ಇದನ್ನು ಕೇಳಿ ಅರಸನಾದ ಹೇರೋದನು ಅವನ ಕೂಡ ಯೆರೂಸಲೇಮಿನವರೆಲ್ಲರೂ ಕಳವಳಪಟ್ಟರು. ಅರಸನು ಹುಟ್ಟುದರೆ ಏನ್ ಮಾಡಬೇಕು? ಸಂತೋಷ ತಾನೇ ಪಡಬೇಕು. ಯಾಕೆ ಕಳವಳಪಟ್ಟರು? ಹೇರೋದನು ಸರಿ, ಹೇರೋದನು ಕೂಡ ಕಳವಳಪಟ್ಟ ಅಂದ್ರೆ ಒಂದು ಪಕ್ಷದಲ್ಲಿ 1% ನ್ಯಾಯವಿದೆ. ನಮ್ಮ ಪದವಿಗೆ ಇನ್ನೊಬ್ಬ ಬಂದಿದ್ದಾರೆ, ನಮ್ಮನ್ನು ಕೆಳಗೆ ತಳ್ಳುತ್ತಾರೆ, ನೆಕ್ಸ್ಟ್ ಪೋಸ್ಟಿಂಗ್ಗೆ ಸೆಲೆಕ್ಟ್ ಮಾಡುತ್ತಾರೆ ಎಂಬುದಾಗಿ ಕಳವಳ ಪಡುವುದಕ್ಕೆ ಅವನಿಗೆ ಒಂದು ನ್ಯಾಯವಿದೆ. ವಾಕ್ಯ ಹೇಳುತ್ತದೆ, ಹೇರೋದನು ಅವನ ಕೂಡ ಯೆರೂಸಲೇಮಿನವರೆಲ್ಲರೂ ಕಳವಳಪಟ್ಟರು. ಯಾಕೆ ಕಳವಳಪಟ್ಟರು? ಯೇಸು ಕ್ರಿಸ್ತನ ಈ ಅರಸನ ಬರುವಿಕೆಯಲ್ಲಿ 2 ಕಾರ್ಯಗಳಿದೆ. ಆ ಯಹೂದ್ಯರು ಏನ್ ಎಕ್ಸ್ಪೆಕ್ಟ್ ಮಾಡುತ್ತಾ ಇದ್ರು ಅಂದರೆ, ಒಂದು, ಯೇಸು ಆಳ್ವಿಕೆ ಮಾಡುವುದಕ್ಕೆ ಬರುತ್ತಾರೆ, ಅರಸನು ಹುಟ್ಟುತ್ತಾರೆ, ಅದರಲ್ಲಿ ಸಂದೇಹ ಇಲ್ಲ. ಆದರೆ ಯೇಸು ಬರುವಾಗ ದುರ್ಮಾರ್ಗಿಗಳನ್ನು ನಾಶ ಮಾಡಿ ಸನ್ಮಾರ್ಗಿಗಳನ್ನು ಇಟ್ಟು ಅವರ ಆಳ್ವಿಕೆ ನಡೆಯುತ್ತದೆ. ಹಾಗಾದ್ರೆ ಅವರು ಯಾತಕ್ಕಾಗಿ ಭಯಪಟ್ಟರು ಅಂದ್ರೆ ಕರ್ತನ ದಿನಕ್ಕಾಗಿ ಭಯಪಟ್ಟರು. ಯೇಸು ಬರುವಾಗ ಏನ್ ನಡೆಯುತ್ತದೆ? ಅವರ ಆಡಳಿತ ನಡೆಯಲಿದೆ. ಅವರ ಆಡಳಿತದಲ್ಲಿ ದುರ್ಮಾರ್ಗಿಗಳನ್ನು ಏನ್ ಮಾಡುತ್ತಾರೆ? ಅಳಿಸಿ ಹಾಕುತ್ತಾರೆ. ಅಳಿಸಿ ಹಾಕಿ ಸನ್ಮಾರ್ಗಿಗಳನ್ನು ಇಟ್ಟುಕೊಂಡು ಅವರು ಹೇಳುವಂತ ನೀತಿವಂತರ ಮೂಲಕವಾಗಿ ಆಡಳಿತ ಮಾಡುತ್ತಾರೆ. ಈಗ ಯೇಸು ಬರುತ್ತಾರೆ, ಅವರು ಆಳ್ವಿಕೆ ಮಾಡಲಿದ್ದಾರೆ ಎಂಬುದಾಗಿ ಅವರಿಗೆ ತಿಳಿದ ಕೂಡಲೇ ಅವರ ಒಳಗೆ ಇದ್ದಂತಹ ಒಂದು ಕಳವಳವು ಏನೆಂದರೆ, ಯೇಸುವನ್ನು ಸಂಧಿಸುವುದಕ್ಕೆ ಸಿದ್ಧವಾಗದೇ ಇರುವಂತ ಗುಂಪು. ಅವ್ರಿಗೇನಾಯಿತು? ಭಯ ಉಂಟಾಯಿತು. ಅಯ್ಯಯ್ಯೋ, ನ್ಯಾಯ ತೀರಿಸುವುದಕ್ಕೆ ದೇವರು ಬರುತ್ತಿದ್ದಾರೆ, ಅರಸನು ಬಂದಿದ್ದಾರೆ ಎನ್ನುವಂತ ವಿಷಯ ಸಂತೋಷವಾಗಿ ತಾನಿರಬೇಕು. ಆದರೆ ಅರಸನು ಬಂದ್ರೆ ಇನ್ನೊಂದು ಇದೆ. ಏನದು? ಅವರೊಂದಿಗೆ ನಮ್ಮ ಕ್ರಿಯೆಗಳಿಗೆ ತಕ್ಕ ಫಲವೂ ಕೂಡ ಬರುತ್ತಾ ಇದೆ. ಇದಕ್ಕೆ ಸಿದ್ಧವಾಗದೇ ಇರುವಂತಹ ಗುಂಪೆ ಏನಾಯಿತು? ಕಳವಳಗೊಂಡಿತು. ಅರಸನು ಬರುತ್ತಾರೆ ಅಂದ್ರೆ ಸಂತೋಷ ತಾನೇ ಪಡಬೇಕು. ಅವರು ಯಾವ ಕಾಲದಿಂದ? ಅಬ್ರಹಾಮನ ಕಾಲದಿಂದ ವೆಯ್ಟ್ ಮಾಡುತ್ತಿದ್ದಾರೆ. ಅಬ್ರಹಾಮನು ಆ ದಿನವನ್ನು ನೋಡುವುದಕ್ಕೆ ಕುತೂಹಲವಾಗಿದ್ದರು. ಒಬ್ಬೊಬ್ಬರು ವೆಯ್ಟ್ ಮಾಡುತ್ತಾ ಇದ್ದಾರೆ. ಆ ರೀತಿಯಾದಂತ ಕಾರ್ಯ ನಡೆಯಿತು ಎಂಬುದಾಗಿ ಒಬ್ಬ ಹೇಳುತ್ತಾರೆ. ಏನ್ ಹೇಳುತ್ತಾರೆ? ಬೆತ್ಲೆಹೇಮ್ಗೆ ಯಹೂದ್ಯರ ಅರಸನೇನಾಗಿದ್ದಾರೆ?
ಹುಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು ಸಂತೋಷ ತಾನೇ ಪಡಬೇಕು. ಆದರೆ ಅವರು ಸಂತೋಷ ಪಡಲಿಲ್ಲ, ಕಳವಳಗೊಂಡರು, ಭಯ ಉಂಟಾಯಿತು. ಇವತ್ತು ಇದೇ ರೀತಿ ಎರಡನೇ ಗುಂಪು ಚರ್ಚ್ನಲ್ಲಿ ಕೂತಿದೆ. ಇವರು ಯಾರು ಗೊತ್ತಾ? ಎರಡನೇ ಬಾರಿ ಯೇಸು ಬರಲಿದ್ದಾರೆ. ಗುರುತುಗಳೆಲ್ಲ ನಡೆಯುತ್ತಾ ಇದೆ. ಅವರಿಗೆ ನಕ್ಷತ್ರ ಬಂದ ಹಾಗೆ ಇಂದು ನಮಗೆ ಗುರುತುಗಳೆಲ್ಲ ಇದೆ. ಬರೋಣದ ಕುರಿತಾಗಿ ಎಲ್ಲ ಗುರುತುಗಳಿದೆ. ಎಷ್ಟು ಜನರಿಗೆ ಯೇಸು ಕ್ರಿಸ್ತನ ಬರೋಣವು ಸಂತೋಷವಾಗಿ ಇದೆ. ಯೇಸು ಬರಲಿದ್ದಾರೆ ಎನ್ನುವುದು ಎಷ್ಟು ಜನರಿಗೆ ಸಂತೋಷ. ನಾನು ದೇವರ ಬರೋಣದ ಕುರಿತಾಗಿ ಸಂದೇಶ ತೆಗೆದುಕೊಳ್ಳುವಾಗೆಲ್ಲ ನೋಡುತ್ತೇನೆ, ಮುಗಿಯುವಾಗ ಎಲ್ಲರೂ ಕೂಡ ಅದರಲ್ಲಿ ಒಬ್ಬರಿಬ್ಬರಾದ್ರು ಬಹಳ ಭಯವಾಗಿ ಇತ್ತು ಬ್ರದರ್. ಯಾಕೆ ಭಯಪಡಬೇಕು? ಯಾತಕ್ಕಾಗಿ ಭಯಪಡಬೇಕು? ಇಲ್ಲ, ಭೂಕಂಪ ಬರುತ್ತದೆ, ನಾಶನ ಬರುತ್ತದೆ, ಯುದ್ಧ ಬರುತ್ತದೆ, ಹೀಗೆಲ್ಲ ಹೇಳುತ್ತಿದ್ದೀರಲ್ವಾ? ಅವರೇ ಸ್ಪಷ್ಟವಾಗಿ ಹೇಳುತ್ತಾರೆ ಮತ್ತಾಯ 24:6 ಯುದ್ಧವನ್ನು, ಯುದ್ಧಗಳಾಗುವ ಸುದ್ದಿಯನ್ನು ಕೇಳುವಿರಿ, ಆನಂತರ ಕಳವಳ ಪಡದಂತೆ ನೋಡಿಕೊಳ್ಳಿರಿ, ಭಯಪಡಬೇಡ ಎಂಬುದಾಗಿ ಕೂಡ ದೇವರು ಹೇಳಿದ್ದಾರೆ. ಇದೆಲ್ಲ ಸಂಭವಿಸಬೇಕಾದವುಗಳು, ಇದೆಲ್ಲ ಹೊರಗೆ ನಡೆಯುತ್ತದೆ, ನಿಮಗೆ ನಡೆಯುವುದಿಲ್ಲ, ನಾನು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳುತ್ತಾರೆ. ಯಾರು ಇದಕ್ಕೆ ಭಯಪಡುತ್ತಾರೆ? ಇವುಗಳು ಸಂಭವಿಸುವುದಕ್ಕೆ ತೊಡಗುವಾಗ, ನಿಮ್ಮ ವಿಮೋಚನೆ ಸಮೀಪಿಸುವಾಗ ನಿಮ್ಮ ತಲೆಯನ್ನು ಮೇಲೆತ್ತಿರಿ ಎಂಬುದಾಗಿ ಇದೆ. ಈ ರೀತಿಯಾಗೆಲ್ಲ ನಡೆಯುವಾಗ, ದೊಡ್ಡ ಆಪತ್ತು ಸಂಭವಿಸುವಾಗ ಅದರ ನಡುವೆ ದೇವರು ನನ್ನನ್ನು ಕಾಪಾಡುತ್ತಾರೆ. ಗೂಡಾರದ ಸಮೀಪಕ್ಕೆ ಉಪದ್ರವ ಬಾರದು, ಕೇಡು ಸಂಭವಿಸದು. ಹೀಗೆ ಇರುವಂತವರು ಯಾರಿಗೆ ಭಯಪಡುತ್ತಾರೆ? ಇದರ ನಡುವೆ ನಾನು ಹೋಗುವುದಿಲ್ಲ, ಸಿಕ್ಕಿಕೊಳ್ಳುತ್ತೇನೇನೋ ಅಂತ ಆಲೋಚನೆ ಇರುವಂತವನು ತಾನೇ ಭಯಪಡಬೇಕು. ಅಂತಹ ಒಂದು ಗುಂಪು ಚರ್ಚ್ನಲ್ಲಿ ಇದೆ. ಇವರೆಲ್ಲ ಯಾರು? ಯಹೂದ್ಯರಿಗೆ ಅರಸನು ಯಾರು? ಈಗ ಏನ್ ಮಾಡ್ದ ಗೊತ್ತಾ? ಹೇರೋದನ್ನು ಓದಿರಿ, 2ನೇ ಅಧ್ಯಾಯ 4ನೇ ವಾಕ್ಯ ಓದಿರಿ. ಅವನು ಯಹೂದ್ಯರ ಎಲ್ಲಾ ಮಹಾಯಾಜಕರನ್ನು, ಶಾಸ್ತ್ರಿಗಳನ್ನು ಕೂಡಿಸಿ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ಕೇಳಿದನು. ಹಾಗೆ ಅದೇ ಅಧ್ಯಾಯದಲ್ಲಿ 7ನೇ ವಾಕ್ಯ ಓದಿರಿ. ಹೇರೋದನು ಯಾರಿಗೂ ತಿಳಿಯದಂತೆ ಆ ಜೋಯಿಸರನ್ನು ಕರೆಸಿ ಆ ನಕ್ಷತ್ರವು ಕಾಣಿಸಿದ ಕಾಲವನ್ನು ಅವರ ಕಡೆಯಿಂದ ಚೆನ್ನಾಗಿ ತಿಳುಕೊಂಡು, ಚೆನ್ನಾಗಿ ಗಮನಿಸಿರಿ, ಎಲ್ಲ ಡಾಕ್ಯುಮೆಂಟ್ ಅಲ್ಲಿ ಪಕ್ಕವಾಗಿದ್ದಾರೆ. ಹೇರೋದನು, ಶಾಸ್ತ್ರಿಗಳು, ಜೋಯಿಸರು ಹೇಳುವುದನ್ನೆಲ್ಲ ನೋಡುತ್ತಾರೆ. ಆ ಪ್ರವಾದನೆಯಲ್ಲಿ ಈ ರೀತಿಯಾಗಲಿ ಹೇಳಲ್ಪಟ್ಟಿದೆ. ಶಾಸ್ತ್ರಿಗಳನ್ನು ಕರೆದು ಕೇಳುತ್ತಾರೆ, ಗುರುತುಗಳಲ್ಲಿ ಹೀಗೆ ಇದೆ, ಎಲ್ಲ ಪರ್ಫೆಕ್ಟ್. ಈಗ ಡಾಕ್ಯುಮೆಂಟ್ ವೈಸ್, ಪ್ರೂಫ್ ವೈಸ್ ಎಲ್ಲ ಇದೆ. ಇಷ್ಟೆಲ್ಲ ನೋಡಿದ ಕೂಡಲೇ ಅವ್ರಿಗೆ ಏನ್ ಬರಬೇಕು? ಸಂತೋಷ ತಾನೇ ಬರಬೇಕು. ಇಷ್ಟೆಲ್ಲ ನೋಡಿದ್ರೆ ಏನ್ ಬರುತ್ತಾ ಇದೆ? ಭಯ ಉಂಟಾಗುತ್ತಾ ಇದೆ. ಇಂತಹ ಒಂದು ಗುಂಪು ಚರ್ಚ್ನಲ್ಲಿದೆ. ಬೈಬಲ್ ಅನ್ನು ಪರಿಶೋಧಿಸುವುದು, ಬೈಬಲ್ ಸ್ಟಡಿಗೆ ಬರುವುದು, ಹಾಗೆ ಕಡೆಯ ಕಾಲದ ಗುರುತುಗಳನ್ನು ಕೇಳುವುದು. ಇದನ್ನು ಕೇಳುವುದಕ್ಕೆ ಬರುವಾಗ ಸಂತೋಷವಾಗಿ ಬರುತ್ತಾರೆ, ಎಲ್ಲ ಚೆನ್ನಾಗಿ ಕೇಳುತ್ತಾರೆ. ಆದರೆ ಹೋಗುವಾಗ, ಹಾಗಾದ್ರೆ ಯಾಕೆ ದೇವರ ಬರೋಣದ ಸಂದೇಶವನ್ನು ಕೇಳಿದ್ರೆ ನಿಮಗೆ ದುಃಖವಾಗಿದೆ? ನನ್ನ ಪ್ರಕಾರವಾಗಿ ಇಷ್ಟೆಲ್ಲ ಸಂಭವಗಳನ್ನು ಕೇಳಿದ್ರು, ಏನೇ ಕೇಳಿದರು, ನನ್ನ ಉದ್ದೇಶ ಒಂದೇ ಒಂದು, ಇದೆಲ್ಲ ಲೋಕದಲ್ಲಿ ಸಂಭವಿಸಬೇಕಾದವುಗಳೇ. ಆದರೂ ನನ್ನ ತಂದೆ ನನ್ನನ್ನು ವಿಮೋಚಿಸುವುದಕ್ಕೆ ಬರಲಿದ್ದಾರೆ. ನಾನು ಅದಕ್ಕೆ ಸಂತೋಷ ತಾನೇ ಪಡಬೇಕು, ಯಾಕೆ ಕಳವಳ ಪಡಬೇಕು? ಯಹೂದ್ಯರಿಗೆ ಅರಸನಾಗಿ ಹುಟ್ಟಿದರಂದ್ರೆ ಯಾಕೆ ಒಬ್ಬ ಭಯಪಡುತ್ತಾನೆ? ಯೇಸು ಬರುತ್ತಾರೆ ಅಂದ್ರೆ ಯಾಕೆ ಒಬ್ಬ ಭಯಪಡಬೇಕು? ಭಯ ನಿನ್ನಲ್ಲಿ ಬರುತ್ತಾ ಇದೆ ಅಂದ್ರೆ ನೀನು ಸಿದ್ಧವಾಗಿಲ್ಲ ಎಂದು ಅರ್ಥ. ಭಯ ನಿನಗೆ ಆಗುತ್ತಾ ಇದೆ ಅಂದ್ರೆ ನೀನು ಇನ್ನೂ ಕೂಡ ಲೋಕವನ್ನು ಹಿಡಿದುಕೊಂಡಿದ್ಯಾ ಎಂದು ಅರ್ಥ. ಲೋಕ ನಾಶವಾಗುತ್ತದೆ ಅಂದ್ರೆ ನೀನ್ ಯಾಕೆ ಭಯಪಡಬೇಕು? ಪರಲೋಕ ನಾಶವಾಗುವುದಿಲ್ಲ ತಾನೆ? ಯಾವತ್ತಾದ್ರೂ ಒಂದು ದಿನ ಲೋಕ ಅಳಿಯಬೇಕು ತಾನೆ? ಬೈಬಲ್ ಹಾಗೆ ತಾನೆ ಹೇಳುತ್ತದೆ, ಹಳೆಯ ಭೂಮಿ, ಹಳೆಯ ಆಕಾಶ ಗತಿಸಿ ಹೋಯಿತು. ನಿಮಗೇನು ಸಮಸ್ಯೆ? ನಾನಿರುವ ತನಕ ಗತಿಸಿ ಹೋಗ್ಬಾರ್ದು, ನಾನು ಹೋದ ನಂತರ ಗತಿಸಿದ್ರೆ ಒಳ್ಳೆಯದು. ಅರಸನಾದ ಹಿಜ್ಕೀಯನ ಮೊಮ್ಮಗನು, ಮೊಮ್ಮಗಳು ನೀವೆಲ್ಲ. ನಮ್ಮ ಕಾಲದಲ್ಲಿ ಇದು ನಡೆಯದೇ ಇದ್ದರೆ ಸರಿ. ಏನಪ್ಪಾ ಭೂಕಂಪ ಬರುತ್ತಾ ಇದೆ, ಯಾವಾಗಂತೆ? ಇನ್ನು 20 ವರ್ಷ. ಓಕೆ, ಪ್ರೈಸ್ ದ ಲಾರ್ಡ್. ಯಾಕೆ ನಮ್ಮ ಕಾಲದಲ್ಲಿ ಇಲ್ವಲ್ಲ? ಅಷ್ಟರಲ್ಲಿ ನಾನು ಹೋಗ್ತೇನೆ. ಆಗ ನಿಮ್ಮ ಮಗ ಇರುತ್ತಾನಲ್ಲ, ಅದು ಅವನ ಸಮಸ್ಯೆ. ನಮ್ಮ ಕಾಲದಲ್ಲಿ ಚೆನ್ನಾಗಿದೆಯಾ? ಅಷ್ಟೇನೆ, ಸ್ತೋತ್ರ. ಸೆಲ್ಫಿಶ್ ಪೀಪಲ್ ನಾವೆಲ್ಲರೂ ಕೂಡ. ನಾನು ಹೇಳುತ್ತೇನೆ, ಅದು ಯಾವ ಕಾಲದಲ್ಲಿ ನಡೆದರೂ ಕೂಡ ಕಳವಳ ಪಡಬೇಡಿ. ಯೇಸು ಬರುತ್ತಾರೆ ಅಂದ್ರೆ ಕಳವಳ ಆಗಬಾರದು. ಯೇಸು ಬರುತ್ತಾರೆ ಅಂದ್ರೆ ಸಂತೋಷವಾಗಬೇಕು. 2000 ವರ್ಷಗಳಿಂದ ನಾನು ಕಾದಿರುವಂತಹ ದಿನವು ಬರಲಿದೆ. 2000 ವರ್ಷಗಳಿಂದ ನಾನು ಎದುರು ನೋಡುತ್ತಾ ಇದ್ದಂತ ದೇವರು ಬರಲಿದ್ದಾರೆ. 2000 ವರ್ಷದಿಂದ ನಾನು ಎದುರು ನೋಡುತ್ತಾ ಇದ್ದಂತ ಫಲ ಅವರೊಂದಿಗೆ ಬರಲಿದೆ. ನಾನು ನಾಶವಾಗುವುದನ್ನು ಬಿಟ್ಟು ನಾಶವಾಗದೇ ಇರುವಂತದನ್ನು ಸ್ವತಂತ್ರಿಸಿಕೊಳ್ಳಲಿದ್ದೇನೆ. ಆದ್ದರಿಂದ ಪೌಲನು ಹೇಳುತ್ತಾರೆ, ನನಗೆ ಒಂದು ನೇಮಿಸಲ್ಪಟ್ಟಿದೆ, ನಾನು ಅದನ್ನು ಆಸೆಯಿಂದ ಹಿಂಬಾಲಿಸುತ್ತೇನೆ. ನನ್ನ ಉದ್ದೇಶವೆಲ್ಲ ಅದೇ ನನ್ನ ಫೋಕಸ್. ನೀವು ಬೈಬಲ್ ಅನ್ನು ಸಂಪೂರ್ಣವಾಗಿ ಓದಿ ನೋಡಿ. ಎಲ್ಲರೂ ಕೂಡ ನಿತ್ಯತ್ವವನ್ನು ಫೋಕಸ್ ಮಾಡಿಯೇ ಓಡಿದ್ರು. ಅಬ್ರಹಾಮನ ಕುರಿತು ವಾಕ್ಯ ಹೇಳುತ್ತದೆ, ದೇವರು ತಾನೇ ಕಟ್ಟಿ ನಿರ್ಮಿಸಿದಂತ ಅಸ್ಥಿವಾರವುಳ್ಳ ಪಟ್ಟಣಕ್ಕೆ ಅವನು ಕಾದಿದ್ದನ್ನು. ಇಬ್ರಿಯ 11, 9, 10, 11 ಮೋಶೆ ಕುರಿತಾಗಿ ವಾಕ್ಯ ಹೇಳುತ್ತದೆ, ಇನಿ ಬರಲಿಕ್ಕಿರುವಂತ ಫಲದ ಕುರಿತಾಗಿ ಉದ್ದೇಶಿಸಿ. ಅದನ್ನೇ ಪೌಲನು ಹೇಳುತ್ತಾರೆ, ನನಗೆ ಒಂದು ನೇಮಿಸಲ್ಪಟ್ಟಿದೆ, ಅದನ್ನು ನಾನು ಆಸೆಯಿಂದ ಹಿಂಬಾಲಿಸುತ್ತೇನೆ. ಅದನ್ನೇ ಪೌಲನು ಹೇಳುತ್ತಾರೆ, ಎಲ್ಲರೂ ಕೂಡ ನನಗೆ ಒಂದು ಇದೆ. ಯೇಸು ಹೇಳುತ್ತಾರೆ, ಸಭೆಯನ್ನು ನೋಡಿ, ಅವನವನ ಕ್ರಿಯೆಗೆ ತಕ್ಕ ಫಲ ನನ್ನ ಕೈಯಲ್ಲಿದೆ. ನಾವು ಅದನ್ನೇ ಫೋಕಸ್ ಮಾಡಬೇಕು. ಈಗ ನಡೆಯುವುದರ ಕುರಿತಾಗಿ ಭಯಪಡಬಾರದು. ಇನ್ನೂ ಭಯಂಕರವಾಗಿರುತ್ತದೆ. ಇದಕ್ಕಿಂತ ಮೇಲಾದದನ್ನು ಕಾಣುವಿ. ಇದಕ್ಕಿಂತ ಮೋಸವಾಗಿ ಬರುತ್ತದೆ. ನಾನು ಹೇಳುತ್ತೇನೆ, ಭೂಮಿಯಲ್ಲಿ ಬಾಧೆ ಬರುತ್ತದೆ, ಎಲ್ಲ ಬರುತ್ತದೆ. ಕರ್ತನು ನೇಮಿಸಿರುವ ಎಲ್ಲಾ ಕಾರ್ಯ ನಡೆಯುತ್ತದೆ. ಇವೆಲ್ಲವೂ ಕೂಡ ಸಂಭವಿಸಬೇಕಾದವುಗಳೇ. ನಮ್ಮನ್ನು ಸಂರಕ್ಷಿಸುವುದಕ್ಕೆ ಒಬ್ಬರಿದ್ದಾರೆ.
ಆರಂಭದಿಂದಲೂ ಕೂಡ ಸರಿಯಾಗಿ ಓದದೆ ಭಯಪಡುವಂತವನಿಗೆ ಎಕ್ಸಾಮ್ ಟೈಮ್ ಟೇಬಲ್ ನೋಡಿದ್ರೆ ಅವನಿಗೆ ಭಯ ಉಂಟಾಗುತ್ತದೆ. ಆದರೆ ಚೆನ್ನಾಗಿ ಓದಿ ಒಬ್ಬ ಇದ್ದಾನಲ್ವಾ, ಅವನು ಏನ್ ಮಾಡುತ್ತಾನೆ ಗೊತ್ತಾ, ಯಾವಾಗ ಟೈಮ್ ಟೇಬಲ್ ಬರುತ್ತದೆ ಎಂಬುದಾಗಿ ಎಕ್ಸ್ಪೆಕ್ಟ್ ಮಾಡುತ್ತಾನೆ. ಮುಗಿಸಿ ಆಮೇಲೆ ಏನ್ ಮಾಡೋಣ, ನೆಕ್ಸ್ಟ್ ಕ್ಲಾಸ್ಗೆ ಹೋಗೋಣ. ಯಾಕೆ ಹೇಳುತ್ತಿದ್ದೇನೆ, ಎಕ್ಸಾಮ್ ಎನ್ನುವಂಥದ್ದು ಬರುವಾಗ ಸಿದ್ಧನಾಗಿರುವಂಥವ್ನು ಏನ್ ಮಾಡೋದಿಲ್ಲ, ಭಯಪಡೋದಿಲ್ಲ. ಹಾಗಾದ್ರೆ ಯೇಸು ಬರಲಿದ್ದಾರೆ ಎನ್ನುವಂಥದ್ದು ಎಕ್ಸಾಮ್ ಒಂದು ಗ್ರೂಪ್ಗೆ. ಯಾರು ಭಯಪಡುವುದಿಲ್ಲ ಗೊತ್ತಾ? ನಾನು ಕ್ರಿಸ್ತನನ್ನು ಸಂಧಿಸುವುದಕ್ಕೆ ನನ್ನ ಆತ್ಮಿಕ ಜೀವಿತ ಸರಿಯಾಗಿದೆ ಎನ್ನುವವನು ಯಾವತ್ತೂ ಕೂಡ ಅವನು ಅದಕ್ಕಾಗಿ ಕಳವಳ ಪಡುವುದೇ ಇಲ್ಲ. ಅರಸನ ಕುರಿತಾಗಿ ಸಂತೋಷ ಪಡುತ್ತಾನೆ. ದೇವರು ಬರುತ್ತಾರೆ, ಧೈರ್ಯವಾಗಿ ಹೋಗೋಣ ಅಂದುಕೊಳ್ಳುತ್ತಾನೆ. ಇವತ್ತು ಒಂದು ದೊಡ್ಡ ಗುಂಪು ಯೇಸುವಿನ ಬರೋಣದ ಕುರಿತಾಗಿ ಕಳವಳ ಪಡುತ್ತಾ ಇದೆ, ಭಯಪಡುತ್ತಿದೆ. ಆದರೆ ನಿಮಗೂ ನನಗೂ ಆ ಭಯ ಬೇಕಾಗಿಲ್ಲ. ಕರ್ತನು ಯಾವಾಗ ಬಂದರೂ ನೀವು ನಾನು ಆತನನ್ನು ಸಂಧಿಸುವುದಕ್ಕೆ ಸಿದ್ಧರಾಗಿರಬೇಕು. ಹಾಲೆಲೂಯ, ಹಾಲೆಲೂಯ. ಚೆನ್ನಾಗಿ ಗಮನಿಸಿ ನೋಡಿರಿ, ಹೇರೋದನು ಏನ್ ಮಾಡುತ್ತಾನೆ ಅಂದ್ರೆ, ಮತ್ತಾಯ 2ನೇ ಅಧ್ಯಾಯದಲ್ಲಿ ಶಾಸ್ತ್ರಿಗಳನ್ನು ನೋಡಿ ಒಂದು ಮಾತನ್ನು ಹೇಳುತ್ತಾನೆ. ಮತ್ತಾಯ 2:8 ಓದಿರಿ. ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿರಿ, ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ, ನಾನು ಬಂದು ಅದಕ್ಕೆ ಅಡ್ಡ ಬೀಳಬೇಕು ಎಂದು ಹೇಳಿ ಅವರನ್ನು ಬೆತ್ಲೆಹೇಮಿಗೆ ಕಳುಹಿಸಿದನು. ಇವನು ಹೋಗಲೇ ಇಲ್ಲ. ನೋಡಿ, ವಾಕ್ಯವನ್ನು ಪರಿಶೋಧಿಸಿ ನೋಡ್ದ. ಸತ್ಯವೇದ ಪಂಡಿತರು ಹೇಳಿದ್ರು ವಾಕ್ಯ ಕರೆಕ್ಟಾಗಿ ಇತ್ತು. ಬೆತ್ಲೆಹೇಮಲ್ಲಿ ಹುಟ್ಟುತ್ತಾರೆ, ಕಾಲವು ಪರಿಪೂರ್ಣವಾಗಿತ್ತು, ಗುರುತುಗಳು ಇದೆ, ದೂರ ದೇಶದಿಂದ ಬಂದಂತ ಜೋಯಿಸರು ಸಾಕ್ಷಿ ಹೇಳುತ್ತಿದ್ದಾರೆ. ಕನ್ಫರ್ಮ್ ಆಗಿ ಗೊತ್ತಾಯಿತು ಯಹೂದರಿಗೆ ಅರಸನು ಹುಟ್ಟಿದ್ದಾರೆ, ಅದು ಬೆತ್ಲೆಹೇಮಲ್ಲಿ ಎಂಬುದಾಗಿ ಗೊತ್ತಾಯಿತು. ಬೆತ್ಲೆಹೇಮ್ ಒಂದು ಚಿಕ್ಕ ಪಟ್ಟಣ, 1000ದಲ್ಲಿ ಚಿಕ್ಕದು. ಹಾಗಂದ್ರೆ ಏನರ್ಥ ಅಂದ್ರೆ 1000 ಜನರೇ ಆ ಪಟ್ಟಣದಲ್ಲಿ ಇರುತ್ತಾರಂತೆ. ಗಿದ್ಯೋನನು ಹೇಳುತ್ತಾನಲ್ಲ 1000ರಲ್ಲಿ ಚಿಕ್ಕದು. ಹಾಗಂದ್ರೆ ಏನರ್ಥ ಅಂದ್ರೆ ಆ ಊರಲ್ಲಿ 1000 ಜನನೇ ಇರ್ತಾರೆ. ಆ 1000 ಜನ ಇರುವಂತಹ ಸಿಟಿಯಲ್ಲಿ ಒಬ್ಬ ಯೇಸುವನ್ನು ಕಂಡುಹಿಡಿಯುವುದು ಎಷ್ಟು ಈಸಿ, ಒಂದು ಮಗು ಹುಟ್ಟಿರುವುದನ್ನು. ಆದರೆ ಹೇರೋದನು ಹೋಗಲಿಲ್ಲ. ನೋಡಿ, ಅಲ್ಲೇ ವಿಷಯ ಇದೆ. ಇವತ್ತು ಒಂದು ಗ್ರೂಪ್ ಇದೆ, ಯೇಸು ಬರುತ್ತಾರೆ ಅನ್ನುವಂಥ ಗುರುತು ಕಾಣುತ್ತಾ ಇದೆ, ಸಾಕ್ಷಿ ಇದೆ, ಆಕಾಶದಲ್ಲಿ ಗುರುತುಗಳಿದೆ, ಸತ್ಯವೇದವನ್ನು ಪರಿಶೋಧಿಸಿ ನೋಡುತ್ತಾರೆ, ಸಂದೇಶವನ್ನು ಕೇಳುತ್ತಾರೆ, ಎಲ್ಲ ಇದೆ. ಆದರೆ ಯೇಸುವಿನ ಬರೋಣದಲ್ಲಿ ಹೋಗುವುದಿಲ್ಲ, ಸಂಧಿಸುವುದಕ್ಕೆ ಹೋಗುವುದಿಲ್ಲ. ಯಾಕಂದ್ರೆ ಉದಾಸೀನತೆ. ಹೋಗಿ ನೋಡಿ ಬಂದು ಹೇಳಿ, ಬಂದ್ರೆ ನೋಡೋಣ, ಕನ್ಫರ್ಮ್ ಮಾಡಿಕೊಂಡು ಹೋಗೋಣ. ಅನೇಕರು ಇನ್ನು ಬರೋಣಕ್ಕೆ ಸಿದ್ಧವಾಗದೇ ಇರುವುದಕ್ಕೆ ಅದೇ ಕಾರಣ. ಎಷ್ಟೇ ಗುರುತುಗಳನ್ನು ಹೇಳಿ ನಡೆಯುವಾಗ ನೋಡೋಣ. ಒಂದು ಗುಂಪು ಏನ್ ಗೊತ್ತಾ, ಒಂದು ಉದಾಸೀನತೆ. ಹೇಳುತ್ತಾರೆ ಆದರೆ ನಡೆಯುವಾಗ ನೋಡೋಣ. ಇಲ್ಲ ಅಪ್ಪ, ಕನ್ಫರ್ಮ್ ಆಗಿ ಇದೆ, ಬೈಬಲ್ ಹೇಳುತ್ತಿರೋದು ಇಷ್ಟು ಸ್ಪಷ್ಟವಾಗಿ ನಡೆಯುತ್ತಾ ಇದೆ, ಒಂದೊಂದು ಅಕ್ಷರವು ಸ್ಪಷ್ಟವಾಗಿ ನೆರವೇರುತ್ತಾ ಇದೆ, ಆದರೂ ಹೃದಯದಲ್ಲಿ ನಡೆಯುವಾಗ ನೋಡೋಣ. ಅದೆಲ್ಲ ಬರ್ಲಿ, ನೋಡ್ಕೊಳ್ಳೋಣ. ಸಿದ್ಧತೆ ಇಲ್ಲ. ಕೆಲವರೆಲ್ಲ ಅದನ್ನು ಕನ್ಫರ್ಮ್ ಮಾಡಿಕೊಳ್ಳಬೇಕು, ಸಿದ್ಧವಾಗಬೇಕು, ಅದೆಲ್ಲ ಇಲ್ಲ. ಮಾರ್ತಾಳ ಹತ್ರ ಒಂದು ಒಳ್ಳೆಯ ಗುಣ ಇರುತ್ತದೆ. ಮಾರ್ತಾಳ ಬಳಿ ಒಂದು ಒಳ್ಳೆಯ ಗುಣ ಇರುತ್ತದೆ. ಯೇಸು ಬಂದಿದ್ದಾರೆ ಎಂಬುದಾಗಿ ಆಕೆ ಕೇಳಲ್ಪಟ್ಟು ಎಂಬುದಾಗಿ ಇರುತ್ತದೆ. ಅಲ್ಲಿ ನೋಡುವುದಕ್ಕೆ ಹೋಗುತ್ತಾಳೆ. ನೋಡಿ, ಅದೇ ಇಲ್ಲಿ ಇಂಪಾರ್ಟೆಂಟ್. ಯೇಸು ಬರುತ್ತಾರೆ ಎಂದು ಕೇಳಲ್ಪಟ್ಟು ಆಕೆ ಅವರನ್ನು ನೋಡುವುದಕ್ಕೆ ಹೋದಳು. ಕನ್ಫರ್ಮೇಶನ್, ಕೂಡಲೇ ಹೋದಳು ಅಲ್ಲಿಗೆ. ಈಗ ಹೇರೋದನು ಇಷ್ಟು ಹೇಳಿದ್ರೂ ಕೂಡ ಹೋಗ್ಲಿಲ್ಲ. ಅವನು ಕೇಳಲ್ಪಟ್ಟ, ಯೇಸು ಬರುತ್ತಾರೆ ಎಂದು ಕೇಳಲ್ಪಟ್ಟ. ಹೇರೋದನು ವಾಕ್ಯವನ್ನು ಪರಿಶೋಧಿಸಿ ನೋಡಿ, ಗುರುತುಗಳನ್ನು ನೋಡಿ, ಎಲ್ಲಾ ನೋಡಿ, ಯೇಸು ಬಂದಿದ್ದಾರೆ, ಹೋಗಿ ನೋಡಬೇಕು. ಇದೇ ಡಿಫರೆನ್ಸ್. ಇವರು ಯಾಕೆ ಯೇಸುವನ್ನು ಸಂಧಿಸಲಿಲ್ಲ? ಉದಾಸೀನತೆ. ಒಂದು ಗ್ರೂಪ್ಗೆ ಎಲ್ಲಾ ಗೊತ್ತು, ಎಲ್ಲಾ ವಾಕ್ಯ ಇದೆ, ಗುರುತುಗಳಿದೆ, ಬಟ್ ರೆಡಿ ಆಗುವುದಿಲ್ಲ, ಹೋಗಿ ನೋಡುವುದಿಲ್ಲ. ಬರ್ಲಿ ನೋಡೋಣ, ಇನ್ನೂ ಕನ್ಫರ್ಮೇಶನ್. ಶಾಸ್ತ್ರಿಗಳು ಬಂದು ಹೇಳಲಿ, ಆಮೇಲೆ ಹೋಗಿ ನೋಡೋಣ, ನೋಡ್ಕೊಂಡು ಬಂದು ಕನ್ಫರ್ಮ್ ಮಾಡ್ಲಿ. ಆದ್ರೆ ಮಾರ್ತಾಳ ಗುಂಪು ಆ ರೀತಿ ಅಲ್ಲ. ಕೇಳಲ್ಪಟ್ಟ ಕೂಡಲೇ ಕನ್ಫರ್ಮೇಶನ್, ಕೂಡಲೇ ಹೋಗಿ ನೋಡಿದಳು. ಹೌದಾ, ಹಾಗಾದ್ರೆ ಯೇಸು ಬರುತ್ತಾರಾ? ಹೇಳಿದ್ದಾರೆ, ಹೋಗಿ ನೋಡೋಣ. ಇದೇ ದೇವರು ನಿಮ್ಮಿಂದ ನನ್ನಿಂದ ಎದುರು ನೋಡುವುದು. ಆ ರೀತಿಯಾದ ದೇವರು ಮಾರ್ತಳಿಗೆ ಹೇಳುತ್ತಾರೆ, ನೀನು ಹೋಗಿ ಮರಿಯಳನ್ನು ಕರೆದುಕೊಂಡು ಬಾ. ಅವರಿಗೆ ಸೇವೆ ಕೊಡಲ್ಪಡುತ್ತದೆ, ಅವರಿಗೆ ಅದಕ್ಕಾಗಿರುವ ಕಾರ್ಯಗಳು ಕೊಡಲ್ಪಡುತ್ತದೆ. ಒಂದು ಗುಂಪು ಎಲ್ಲವನ್ನೂ ಕೂಡ ಕೇಳಿ ಇನ್ನೂ ನಡೆದಿಲ್ಲ, ನೋಡೋಣ, ಇನ್ನು ಕನ್ಫರ್ಮೇಶನ್ ಬರಲಿ, ಇನ್ನು ಪ್ರೂಫ್ ಬರಲಿ ಎಂಬುದಾಗಿ ಹಾಗೆ ಕೂತಿರುತ್ತಾರೆ. ಈ ಗುಂಪು ಕಡೆಯ ತನಕ ಕೂತಿರುತ್ತದೆ, ಯೇಸುವನ್ನು ನೋಡುವುದೇ ಇಲ್ಲ. ಕಡೆಯ ತನಕ ಹೇರೋದನು ಯೇಸುವನ್ನು ನೋಡಲೇ ಇಲ್ಲ. ಗೊತ್ತಾ, ಕಡೆಯ ತನಕ ಹೇರೋದನ್ ಏನ್ ಮಾಡಲಿಲ್ಲ, ಯೇಸುವನ್ನು ನೋಡಲೇ ಇಲ್ಲ. ಆನಂತರ ಹುಡುಕಿ ಬೆತ್ಲೆಹೇಮ್ಗೆ ಹೋಗುತ್ತಾನೆ. ಅವರು ಅಲ್ಲಿಂದ ಐಗುಪ್ತಕ್ಕೆ ಹೋಗುತ್ತಾರೆ, ಐಗುಪ್ತದಿಂದ ನಾಜರೇತ್ಗೆ ಹೋಗುತ್ತಾರೆ. ಹೇರೋದನು ಸಾಯುವ ತನಕ ಹಾಗೆ ತಾನೇ ಇದೆ. ಚೆನ್ನಾಗಿ ಗಮನಿಸಿರಿ, ಹೇರೋದನು ಸಾಯುವ ತನಕ ಯೇಸುವನ್ನು ನೋಡಲಿಲ್ಲ. ಆದರೆ ಅವನಿಗೆ ಗೊತ್ತು, ಹುಟ್ಟುವಾಗಲೇ ಗೊತ್ತು ಯೇಸು ಹುಟ್ಟಿದ್ದಾರೆ ಎಂದು. ಗುರುತುಗಳಿದೆ, ವಾಕ್ಯ ಗೊತ್ತು, ಶಾಸ್ತ್ರಿಗಳು ಕನ್ಫರ್ಮ್ ಮಾಡುತ್ತಾರೆ, ವೇದ ಪಂಡಿತರು ಕನ್ಫರ್ಮ್ ಮಾಡುತ್ತಾರೆ, ಎಲ್ಲ ಇದೆ, ಓಕೆ. ಕಡೆಯ ತನಕ ನೋಡಲಿಲ್ಲ. ಇವತ್ತು ಅಂತ ಒಂದು ಗ್ರೂಪ್ ಇದೆ, ಎಲ್ಲ ಗೊತ್ತು, ನೋಡುವುದಿಲ್ಲ, ಯೇಸುವಿನ ಬರುವಿಕೆಯಲ್ಲಿ ಹೋಗುವುದಿಲ್ಲ. ಯಾಕೆ ಹೋಗಲ್ಲ? ಅವರಿಗೆ ಎಲ್ಲಾ ವಿಷಯಗಳನ್ನು ಕೇಳುವಂತ ಇಂಟ್ರೆಸ್ಟ್ ಇರುತ್ತದೆ, ಆದರೆ ಹೋಗಿ ಅವರನ್ನು ಸಂಧಿಸುವಂತ ಇಂಟ್ರೆಸ್ಟ್ ಇರುವುದಿಲ್ಲ, ಸಿದ್ಧತೆ ಇರುವುದಿಲ್ಲ. ಅದಕ್ಕೆ ಸಿದ್ಧವಾಗಬೇಕಲ್ಲ ಅವರನ್ನು ಸಂಧಿಸುವುದಕ್ಕೆ. ಅದಕ್ಕೆ ಅರಮನೆಯನ್ನು ಬಿಟ್ಟು ದನದ ಕೊಟ್ಟಿಗೆಗೆ ಹೋಗ್ಬೇಕಲ್ಲ. ಹೇರೋದನಿಗೆ ಆ ಇಂಟ್ರೆಸ್ಟ್ ಇಲ್ಲ. ಅರಮನೆಯನ್ನು ಬಿಟ್ಟು ಆ ದನದ ಕೊಟ್ಟಿಗೆಗೆ ಹೋಗುವುದಕ್ಕೆ ಇಂಟ್ರೆಸ್ಟ್ ಇಲ್ಲ. ಹಾಗೆ ಹೋದರೆ ಮಾತ್ರವೇ ನೀವು ಯೇಸುವನ್ನು ಸಂಧಿಸುವುದಕ್ಕೆ ಸಾಧ್ಯ.
ಆದರೆ ಮಾರ್ತಳು ತನ್ನ ಮನೆಯನ್ನು ಬಿಟ್ಟು ಯೇಸು ಎಲ್ಲಿದ್ದರು ಗೊತ್ತಾ? ಅವರು ಎಲ್ಲ ಒಂದು ಛತ್ರದಲ್ಲಿ ತಂಗಿಲ್ಲ, ಯಾರೋ ಸೀಮೋನನ ಮನೆಯಲ್ಲಿಲ್ಲ. ಅವರು ಆ ಗ್ರಾಮದ ದ್ವಾರದಲ್ಲಿ ನಿಂತಿದ್ದರು ಎಂಬುದಾಗಿ ಇದೆ. ಎಲ್ಲಿದ್ದಾರೆ? ಆ ಗ್ರಾಮದ ದ್ವಾರದಲ್ಲಿದ್ದಾರೆ. ನೀನು ಮನೆಯನ್ನು ಬಿಟ್ಟು ಗ್ರಾಮದ ಆಚೆ ಹೋದ್ರೇನೆ ಯೇಸುವನ್ನು ನೋಡುವುದಕ್ಕೆ ಸಾಧ್ಯ. ನಿನ್ನ ಸ್ಥಾನದಲ್ಲಿದ್ದು ಬರೋಣಕ್ಕೆ ಸಿದ್ಧವಾದರೆ ಮಾತ್ರವೇ ಹೋಗುವುದಕ್ಕೆ ಸಾಧ್ಯ. ಗುರುತುಗಳನ್ನು ಕೇಳುವುದರಿಂದ, ವಾಕ್ಯವನ್ನು, ಸಂದೇಶವನ್ನು ಕೇಳುವುದರಿಂದ ಒಂದು ಗ್ರೂಪ್ ಹೀಗೆ ಏಮಾರುತ್ತಾ ಇದೆ. ಇವರ ಕೂಟಕ್ಕೆ ಹೋದ್ರೆ ಬರೋಣದಲ್ಲಿ ಹೋಗಬಹುದು, ಹಾಗೆಲ್ಲ ಹೋಗೋಕ್ಕಾಗಲ್ಲ. ಸಿದ್ಧತೆ ಇಲ್ಲದೆ ದೇವರ ಬರೋಣದಲ್ಲಿ ನೀವು ಹೋಗುವುದಕ್ಕೆ ಆಗಲ್ಲ. ಯೇಸುವನ್ನು ಸಂಧಿಸಬೇಕಂದ್ರೆ ನೀವು ನಿಮ್ಮ ಅರಮನೆಯನ್ನು ಬಿಟ್ಟು ದನದ ಕೊಟ್ಟಿಗೆಗೆ ಬರಬೇಕು. ಬಂದರೇನೆ ಯೇಸುವನ್ನು ನೋಡುವುದಕ್ಕೆ ಸಾಧ್ಯ. ಮೂಡಣ ದಿಕ್ಕಿನಲ್ಲಿ ಇರುವಂತವನು ಎಲ್ಲವನ್ನು ಬಿಟ್ಟು ಯೇಸುವನ್ನು ನೋಡುವುದಕ್ಕೆ ದನದ ಕೊಟ್ಟಿಗೆಗೆ ಬಂದ. ಅದೇ ಬಹಳ ಇಂಪಾರ್ಟೆಂಟ್. ಹಾಲೆಲೂಯ. ನಾನು ಇರುವ ಸ್ಥಳವನ್ನು ಬಿಟ್ಟು ಬರುವುದಿಲ್ಲ, ಅಲ್ಲೇ ಇರುತ್ತೇನೆ. ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತು, ವಾಕ್ಯ ಎಲ್ಲ ಚೆನ್ನಾಗಿ ಗೊತ್ತು, ಯೇಸು ಬರುತ್ತಾರೆ ಎಂಬುದಾಗೆಲ್ಲ ನನಗೆ ಗೊತ್ತು. ಅರಮನೆಯನ್ನು ಬಿಟ್ಟು ಬಂದಿಯಪ್ಪ? ಬರುವುದಿಲ್ಲ. ಬಂದು ಹೋಗಿ ಯೇಸುವನ್ನು ನೋಡಿದ್ಯಾ? ಅದನ್ನೆಲ್ಲ ನೋಡೋಣ. ಸಾಯುವ ತನಕ ನೋಡದೇ ಇರುವಂತ ಗುಂಪು. ಕಡೆಯದಾಗಿ ಓದಿರಿ, ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 25ನೇ ವಾಕ್ಯ ಓದಿರಿ. ಆ ಕಾಲದಲ್ಲಿ ಯೆರೂಸಲೇಮಿನಲ್ಲಿ ಸಿಮಿಯೋನನೆಂಬ ಒಬ್ಬ ಮನುಷ್ಯನಿದ್ದನು. ಈ ಮನುಷ್ಯನು ನೀತಿವಂತನು, ದೇವಭಕ್ತನೂ ಆಗಿದ್ದು ಇಸ್ರಾಯೇಲ್ ಜನರನ್ನು ಸಂತೈಸುವವನು, ಯಾವಾಗ ಬಂದಾನೆಂದು ಹಾರೈಸುತ್ತಿದ್ದನು ಮತ್ತು ಪವಿತ್ರಾತ್ಮ ಪ್ರೇರಿತನಾಗಿದ್ದನು. ಇವನು ಪವಿತ್ರಾತ್ಮನು ಪ್ರೇರಣೆಯಿಂದ ದೇವಾಲಯಕ್ಕೆ ಬಂದನು. 28 ಅವನು ಅದನ್ನು ತನ್ನ ಕೈಯಲ್ಲಿ ತಕ್ಕೊಂಡು ದೇವರನ್ನು ಕೊಂಡಾಡಿ. 30 ನೀನು ನೇಮಿಸುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆನು. ಕಡೆಯದಾಗಿ ಯಾರು ನೋಡಿದ್ದು ನೋಡಿದ್ರ? ಯಾರು ನೋಡಿದ್ದು? ಸಿಮಿಯೋನನು ನೋಡುತ್ತಾನೆ. ಯಾವುದರಿಂದ ನೋಡ್ದ? ಪವಿತ್ರಾತ್ಮನ ಪ್ರೇರಣೆಯಿಂದ ಎಲ್ಲಿಗೆ ನಡೆಸಲ್ಪಟ್ಟ? ದೇವಾಲಯಕ್ಕೆ ನಡೆಸಲ್ಪಟ್ಟ. ಜೋಯಿಸರು ಬಂದರು, ಸಂತೋಷ ಪಡಲಿಲ್ಲ, ಹಿಂತಿರುಗಿ ಹೋದರು. ಹೇರೋದನಿಗೆ ಎಲ್ಲಾ ಗೊತ್ತು, ಆದರೆ ನೋಡಲಿಲ್ಲ, ಹೋಗಲಿಲ್ಲ, ಕಡೆಯ ತನಕ ನೋಡಲಿಲ್ಲ. ಆದರೆ ಪವಿತ್ರಾತ್ಮನಿಂದ ಪ್ರೇರೇಪಿಸಲ್ಪಡುವವರೊಬ್ಬರಿದ್ದಾರೆ. ಅವನು ಯಾರು ಗೊತ್ತಾ? ಅವನು ಅರಸನನ್ನು ನೋಡುವುದಕ್ಕೆ ಬರಲಿಲ್ಲ, ಅರಸನನ್ನು ನೋಡಿ ಕಳವಳ ಪಡುವುದಕ್ಕೆ ಬರಲಿಲ್ಲ. ವಾಕ್ಯ ಹೇಳುತ್ತದೆ, ಇಸ್ರಾಯೇಲ್ ಜನರು ಯಾವಾಗ ಸಂತೈಸುತ್ತಾರೆಂಬುದಾಗಿ ಕಾದಿದ್ದನು. ಯೇಸು ಬಂದರೆ ನನಗೆ ಸಂತೈಸುವಿಕೆ. ನಾನು ಇದುವರೆಗೂ ಪಟ್ಟಂತ ಎಲ್ಲಾ ಪಾಡುಗಳಿಗೆ ನನಗೇನು ಸಿಗುತ್ತದೆ? ಆದರಣೆ ಸಿಗುತ್ತದೆ. ಇದನ್ನೇ ರೋಮಾಪುರದವರಿಗೆ ಬರೆಯುವಾಗ ಪೌಲನು ಬರೆಯುತ್ತಾರೆ. ರೋಮಾಪುರದವರಿಗೆ 8:22 ಓದಿರಿ. ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು. ಇದು ಮಾತ್ರವಲ್ಲದೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ವರವನ್ನು ಹೊಂದಿದ ನಾವಾದರೂ ದೇವಪುತ್ರರ ಪದವಿಯನ್ನು, ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ. ಈ ಇಸ್ರಾಯೇಲ್ ಜನರಿಗಾಗಿ ಕಾದಿದ್ದನೆಂಬುದಾಗಿ ಇದೆಯಲ್ಲ, ಇದೇ ಕಾದಿರುವಿಕೆ. ಯಾವುದಕ್ಕಾಗಿ ಕಾದಿದ್ದೇವೆ? ಈ ಶರೀರದಲ್ಲಿ ನನಗೆ ಒಂದು ಪಾಡಿದೆ, ನಾನು ಬಯಸದೇ ಇರುವುದನ್ನೇ ಮಾಡುತ್ತಾ ಇದ್ದೇನೆ. 7ನೇ ಅಧ್ಯಾಯದಲ್ಲಿ ಹೇಳುತ್ತಾರೆ, ನಾನು ಮಾಡಬಾರದೆಂದು ನೆನೆಸುವ ಪಾಪವನ್ನು ಮಾಡುತ್ತಿದ್ದೇನೆ. ನಾನು ಇದರಿಂದ ಬಿಡುಗಡೆ ಆಗುವುದಕ್ಕೆ ಬಯಸುತ್ತೇನೆ, ಈ ಲೋಕವನ್ನು ಬಿಟ್ಟು ಹೋಗಲು ಬಯಸುತ್ತೇನೆ. ಇದರಿಂದ ತಪ್ಪಿಸಿಕೊಂಡು ಹೇಗಾದರೂ ದೇವರ ಬರೋಣದಲ್ಲಿ ಆತನೊಂದಿಗೆ ಹೋಗಬೇಕೆಂದು ಬಯಸುತ್ತೇನೆ. ಈ ಕಾದಿರುವಿಕೆ ಇರುವಂತವನೇ ಸಂತೈಸುವಿಕೆಗಾಗಿ ಕಾದಿದ್ದ. ಇಲ್ಲಿ ರೋಮ 8ರಲ್ಲಿ ಪೌಲನು ಕಾದಿರುವಂಥದ್ದು, ಅಲ್ಲಿ ಸಿಮಿಯೋನನು ಕಾದಿರುವಂಥದ್ದು ಎರಡು ಒಂದೇನೆ. ಇಬ್ಬರು ಆತ್ಮದ ಕುರಿತಾಗಿ ಮಾತನಾಡುತ್ತಾರೆ. 8ನೇ ಅಧ್ಯಾಯದಲ್ಲಿ ಪೌಲನು ಯಾವುದರ ಕುರಿತಾಗಿ ಮಾತನಾಡುತ್ತಾರೆ? ಪವಿತ್ರಾತ್ಮನ ಕುರಿತು ಮಾತನಾಡುತ್ತಾರೆ. ಆತ್ಮನ ಪ್ರಮಾಣದಲ್ಲಿ ನಾನು ಇದ್ದೇನೆ ಎಂದು ಹೇಳುತ್ತಾರೆ. ಹಾಗಾದ್ರೆ ನೀನು ಯಾತಕ್ಕಾಗಿ ಯೇಸುವಿಗಾಗಿ ಕಾದಿರಬೇಕು ಗೊತ್ತಾ? ಈ ಲೋಕ ನನಗೆ ಸಾಕು, ಈ ಲೋಕದಲ್ಲಿರುವಂತವುಗಳು ಸಾಕು. ನೀವು ಆ ಹಂತಕ್ಕೆ ಈಗಲೇ ಬರಬೇಕೆಂದು ಹೇಳುತ್ತಿದ್ದೇನೆ. ನೀವೊಂದು ಸ್ಥಳದಲ್ಲಿ ಬರುತ್ತೀರಾ. ಯಾವಾಗ ಬರುತ್ತೀರಾ ಗೊತ್ತಾ? ಒಂದು ಪರಿಸ್ಥಿತಿಯ ನಂತರ, ಒಂದು ಕಾಲಘಟ್ಟದ ನಂತರ, ಒಂದು ಏಜ್ನ ನಂತರ. ಗಮನಿಸಿರಿ, ಆದಿಕಾಂಡ 15ನೇ ಅಧ್ಯಾಯದಲ್ಲಿ ಅಬ್ರಹಾಮನು ದೇವರನ್ನು ನೋಡಿ ಕೇಳುತ್ತಾರೆ, ನನಗೇನು ಕೊಟ್ಟರೇನು? ನಾನು ಇನ್ನೂ ಕೂಡ ಮಗು ಇಲ್ಲದವನಾಗಿದ್ದೇನಲ್ಲ. ಆನಂತರ ನಾನು ದೇಶವನ್ನು ಬಾಧ್ಯವಾಗಿ ಪಡೆಯುತ್ತೇನೆ ಎಂಬುದಾಗಿ ಹೇಗೆ ತಿಳಿದುಕೊಳ್ಳಲಿ ಎಂಬುದಾಗಿ ಅಲ್ಲೇ ಕೇಳುತ್ತಾರೆ. ಫಸ್ಟ್ ಮಗುವನ್ನು ಕೇಳುತ್ತಾರೆ, ಆನಂತರ ದೇಶವನ್ನು ಕೇಳುತ್ತಾರೆ. ಈ ರೀತಿ ಎಲ್ಲವನ್ನು ಕೂಡ ಕೇಳುತ್ತಾ ಬಂದಂಥವರು ಇಬ್ರಿಯ 11, 9, 10, 11 ವಾಕ್ಯದಲ್ಲಿ ಕಡೆಯದಾಗಿ ಒಂದು ತೀರ್ಮಾನ ಮಾಡುತ್ತಾರೆ. ಇದನ್ನಲ್ಲ, ಉತ್ತಮವಾದ ಪರಲೋಕ ದೇಶವನ್ನೇ ಹಾರೈಸುವವನಾಗಿದ್ದನು. ಈಗ ಚೆನ್ನಾಗಿ ಗೊತ್ತಾಯಿತು, ಮಗು ಇಲ್ಲ, ಈ ಲೋಕದಲ್ಲಿ ಲ್ಯಾಂಡ್ ಇಲ್ಲ, ಸೊತ್ತಿಲ್ಲ, ಕೆಲಸ ಇಲ್ಲ, ಸಂಪಾದನೆ ಇಲ್ಲ, ಇದೆಲ್ಲದಕ್ಕಿಂತಲೂ ಮೇಲೆ ಒಂದಿದೆ, ಅದನ್ನೇ ಅವನು ಹಾರೈಸುವವನಾಗಿದ್ದನು. ಇದು ಯಾವಾಗ ಬರುತ್ತದೆ? 100 ವರ್ಷವಾದ ನಂತರ ಬರುತ್ತದೆ. 75ನೇ ವರ್ಷದಲ್ಲಿ ಕೇಳುತ್ತಾರೆ, ಮಗು ಇಲ್ಲದವನಾಗಿದ್ದೇನಲ್ಲ, ಲ್ಯಾಂಡ್ ಇಲ್ಲದೆ ಇದ್ದೇನಲ್ಲ, ದೇಶ ಇಲ್ಲದೆ ಇದ್ದೇನಲ್ಲ. 100 ವರ್ಷದಲ್ಲಿ ಮಗು ಬಂತು. 165 ವರ್ಷದಲ್ಲಿ ಮೊಮ್ಮಗನು ಬಂದನು. ಎಲ್ಲ ಸಿಕ್ಕಿತು. 160 ವರ್ಷದಲ್ಲಿ ಮೊಮ್ಮಗ ಹುಟ್ಟಿದ ಯಾಕೋಬನನ್ನು ನೋಡುತ್ತಾರೆ. ಎಲ್ಲ ಬಂತು. ಈಗ ಅನ್ನಿಸುತ್ತಾ ಇದೆ, ಅದನ್ನಲ್ಲ, ಇಷ್ಟು ದಿನ ನಾನು ವೇಸ್ಟ್ ಆಗಿ ಓಡಿದ್ದೇನೆ. ಇಷ್ಟೆಲ್ಲ ನೋಡಿದ್ದಾಯಿತು, ಕಾನಾನಿಗೆ ಬಂದಿದ್ದಾಯಿತು, ಐಶ್ವರ್ಯವಂತನಾಗಿದ್ದಾಯಿತು, ನಮ್ಮ ಹತ್ರ ಎಲ್ಲ ಇದೆ, ಮಗನಿಗೆ ಮದುವೆ ಮಾಡಿಸಿದ್ದಾಯಿತು, ಮೊಮ್ಮಗನನ್ನು ನೋಡಿದ್ದಾಯಿತು. ಈಗ ಅನ್ನಿಸುತ್ತಾ ಇದೆ, ಅದನ್ನಲ್ಲ, ಅದಕ್ಕಿಂತ ಉತ್ತಮವಾದ ಪರಮದೇಶ ಇದಲ್ಲಪ್ಪ.
ಇಷ್ಟು ದಿನ ಓಡಿದ್ದು ವ್ಯರ್ಥವಾಗಿ ಹೋಯ್ತಲ್ಲಪ್ಪ. ಇದು ಯಾವಾಗ ಬರುತ್ತದೆ? ಬಿಲ್ ಗೇಟ್ಸು ಬಹಳ ಚಿಕ್ಕ ವಯಸ್ಸಿನಲ್ಲೇ ಶ್ರೀಮಂತರಾದಂಥವರು, ಬಿಲಿನಿಯರಾದಂಥವರು. ಮೈಕ್ರೋಸಾಫ್ಟ್ ಎಲ್ಲ ಸಂಪಾದನೆ ಮಾಡಿ ಲೋಕದಲ್ಲೇ ಮೊದಲನೇ ಶ್ರೀಮಂತನಾಗಿ ಅನೇಕ ವರ್ಷ ಇದ್ದವರು. ಕಳೆದ ವರ್ಷ ಅನೌನ್ಸ್ ಮಾಡಿದ್ದಾರೆ, ಈ ವರ್ಷ ಅನೌನ್ಸ್ ಮಾಡಿದ್ದಾರೆ, ಅವರ ಆಸ್ತಿಯ ಮೊತ್ತದಲ್ಲಿ 99% ಬಡವರಿಗೆ ಕೊಡಲಿದ್ದಾರೆ. ಈಗ ಹೇಳುತ್ತಾ ಇದ್ದಾರೆ ಬಿಲ್ ಗೇಟ್ಸು, ನಾನು ಶ್ರೀಮಂತನಾಗಿ ಸಾಯುವುದಕ್ಕೆ ಇಷ್ಟಪಡುತ್ತಿಲ್ಲ, ಹಣ ವೇಸ್ಟ್ ಎಂದು ಹೇಳುತ್ತಿದ್ದಾರೆ. ಈ ತಿಳುವಳಿಕೆ ಯಾವಾಗ ಬರುತ್ತದೆ? 68ನೇ ವಯಸ್ಸಿನಲ್ಲಿ ಬರುತ್ತದೆ. ಹೇಳುವುದು ಅರ್ಥವಾಗುತ್ತಿದೆಯಾ? 68ನೇ ವಯಸ್ಸಿನಲ್ಲಿ ಬರುತ್ತಾ ಇದೆ. ಒಂದು ತಿಳುವಳಿಕೆ ಬರುತ್ತದೆ ಒಂದು ಹಂತದಲ್ಲಿ, ಇದಲ್ಲ. ಈ ತಿಳುವಳಿಕೆ ನಿಮಗೂ ನನಗೂ ಈಗಲೇ ಬಂದರೆ ಒಳ್ಳೆಯದು. ನೀವು ನಾನು ಜೀವಿತಾದ್ಯಂತ ಓಡಿ, ಕೆಲವರೆಲ್ಲ ಕೇಳುವಾಗ ಬಹಳ ಚೆನ್ನಾಗಿ ಕೇಳುತ್ತಾರೆ, ವಾಕ್ಯ ಕೇಳುವಾಗ ಭಯಂಕರ, ಸಂದೇಶ ಕೇಳುವಾಗ ಭಯಂಕರ, ಅದು ನಾವು ಒಳ್ಳೆಯ ಆತ್ಮಿಕ ಸಭೆಯಲ್ಲಿದ್ದೇವೆ, ಹೆಮ್ಮೆ. ಏನ್ ಮಾಡಿದ್ರಿ? ಕೇಳಿದಂಥ ವಿಷಯದಲ್ಲಿ ಏನ್ ಮಾಡಿದ್ರಿ? ಲೋಕವನ್ನು ನಿರಾಕರಿಸಿದ್ದೇವಾ? ದೇವರು ಕೆಲಸವನ್ನು ಬಿಟ್ಟು ಸೇವೆಗೆ ಬಾ ಅಂದ್ರೆ 100 ಪ್ರಶ್ನೆಗಳು ಕೇಳುವುದು. ಬಿಡ್ಬೇಕಾ? ಸ್ತೋತ್ರ. ಗುರುತನ್ನು ತೋರಿಸಿ ದೇವರೇ. ಕರ್ತನೆ, 1 ಗುರುತು ಸಾಲುವುದಿಲ್ಲ, 2 ಗುರುತು ಕೊಡಿ ದೇವರೇ. 2 ಗುರುತು ಸಾಲುವುದಿಲ್ಲ, 3 ಗುರುತು ಕೊಡಿ. ಯಾಕಂದ್ರೆ ಬಿಡುವುದಕ್ಕೆ ಮನಸ್ಸಿಲ್ಲ. ಆದ್ರೆ ಅದೇ ದೇವರು ಮನೆ ಕೊಡುತ್ತಾರೆ ಅಂದ್ರೆ ಗುರುತನ್ನೇ ಕೇಳುವುದಿಲ್ಲ. ಸ್ತೋತ್ರ 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 ಸ್ತೋತ್ರ. ದೇವರು ವಾಗ್ದಾನ ಮಾಡಿದರೆ ವರ್ಷ ಕೊಡುತ್ತಾರೆ. ಗುರುತನ್ನು ಕೇಳಿದ್ರೆ ಅದೆಲ್ಲ ಇಲ್ಲ. ದೇವರು ವಾಗ್ದಾನ ಮಾಡಿದರೆ ಕೊಡುತ್ತಾರೆ. ಪಡೆದುಕೊಳ್ಳುವುದಕ್ಕೆ ಗುರುತನ್ನು ಕೇಳುವುದಿಲ್ಲ, ಆದರೆ ಬಿಟ್ಟು ಬಾ ಅಂದ್ರೆ 1000 ಗುರುತನ್ನು ಕೇಳುತ್ತಾರೆ. ನಿಮ್ಮಿಂದ ಓಡುವುದಕ್ಕಾಗುವಷ್ಟು ಲೋಕಕ್ಕೆ ಓಡಿದ್ದೀರಾ. ಸಂಪಾದಿಸುವುದಕ್ಕೆ ಆಗುವ ತನಕ ಸಂಪಾದಿಸಿದ್ದೀರಾ. ಕೂಡಿಸುವುದಕ್ಕೆ ಆಗುವಷ್ಟು ಕೂಡಿಸಿದ್ದೀರಾ. ಮುಂದಿನ ಜನರೇಷನ್ ಅನ್ನು ಓದಿಸಿ ಅವನನ್ನು ಕಳುಹಿಸಿಲೇ. 60 ಆಗುವ ತನಕ ದೇವ್ರ ಕಡೆ ಬರಬೇಡ. ಚರ್ಚಿಗೆ ಬಾ, ಪ್ರಾರ್ಥನೆ ಮಾಡು. ಇಲ್ಲ ನಾನು ಸೇವೆಗೆ ಹೋಗುತ್ತೇನೆ. ಒಂದು ಡಿಗ್ರಿ ಆದ್ರೂ ಮುಗಿಸೋ. ಇಲ್ಲ ನಾನು ಸೇವೆಗೆ ಹೋಗುತ್ತೇನೆ. ಡಿಗ್ರಿಯನ್ನು ಮುಗಿಸಿ ಸೇವೆಗೆ ಹೋಗು. ಯಾಕೆ ಡಿಗ್ರಿಯನ್ನು ಮುಗಿಸಿ ಸೇವೆಗೆ ಬಾ? ಡಿಗ್ರಿ ಮುಗಿಸುವುದಕ್ಕೆ ದೇವ್ರು ಹೇಳಿದ್ರೆ ಮಾಡ್ಲಿ. ಸೇವೆಗೆ ಅಂದ್ರೆ ಬರ್ಲಿ ಬಿಡಿ. ಇಲ್ಲ, ಡಿಗ್ರಿ ಮುಗಿಸಿದ್ರೆ ಒಂದು ಸೇಫ್ಟಿ ಇರುತ್ತದೆ. ಏನ್ ಸೇಫ್ಟಿ? ಇಲ್ಲಿ ಏನಾದ್ರೂ ಸರಿ ಬರ್ಲಿಲ್ಲ ಅಂದ್ರೆ, ಹಣ ಸಂಧಿಸಲ್ಪಡ್ಲಿಲ್ಲ, ಉಪದ್ರವ ಬಂತು ಅಂದ್ರೆ ಕೆಲಸಕ್ಕೆ ಹೋಗೋದು. ಇವತ್ತೊಂದು ಗುಂಪು ಕೂತುಕೊಂಡಿದೆ. ಇದು ಇಸ್ರಾಯೇಲ್ ಜನರಿಗೆ ಆದರಣೆಗಾಗಿ ಕಾದಿರುವಂತ ಗುಂಪಲ್ಲ. ಇದು ಯೇಸುವನ್ನು ಹುಡುಕಿಕೊಂಡು ಬರುವಂತ ಗುರುಪೆ. ಬಿಟ್ಟು ಬರುವುದಕ್ಕೆ ಮನಸ್ಸೇ ಇಲ್ಲ. ಅದನ್ನೇ ಪೌಲನು ಹೇಳುತ್ತಾರೆ, ಇದೆಲ್ಲ ಇದಕ್ಕಿಂತ ಮೇಲಾದದೊಂದು ಇದೆ. ನಾನು ಅದಕ್ಕಾಗಿ ನರಳಾಡುತ್ತಾ ಇದ್ದೇನೆ. ಯಾವಾಗ ಬರುತ್ತೀರಾ ಯೇಸುವೆ? ನಾನು ಆದ್ದರಿಂದ ಆಗಾಗ್ಗೆ ಆ ಮಾತನ್ನು ಹೇಳುತ್ತೇನೆ. ಸಾರಾ ನವರೋಜಿಯಮ್ಮ ಏನೋ ಹುಡುಗಾಟಕ್ಕೆ ಹಾಡನ್ನು ಆಡ್ಲಿಲ್ಲ. ಹೃದಯದ ಆಳದಿಂದ ಆ ತಾಯಿ ರೋಮಾಪುರದವರಿಗೆ 7-8 ಓದಿದ ನಂತರವಾಗಿ ಅವರು ಬರೆದಂತ ಹಾಡದು. ಯಾವಾಗ ಬರುತ್ತೀರಾ ಯೇಸುವೆ? ನನ್ನ ಹೃದಯ ಅದಕ್ಕಾಗಿ ತವಕಿಸುತ್ತಾ ಇದೆ. ಯಾವಾಗ ಬಂದರೂ ನಾನು ಹೋಗುತ್ತೇನೆ ದೇವರೇ. ಆ ಎಕ್ಸ್ಪೆಕ್ಟೇಷನ್ ಇರಬೇಕು ನಿಮಗೆ. ಯಾವಾಗ ಬಂದರೂ ಹೋಗ್ಬೇಕು. ನಿಮ್ಮ ಎದುರು ನೋಡುವಿಕೆ ಅದೇ ಆಗಿರ್ಬೇಕು. ಈಗ ಬರುತ್ತಾರಾ? ಇಲ್ಲ, ಇರ್ಲಿ. ಫಸ್ಟ್ ಮಕ್ಕಳಿಗೆ ಮದುವೆ ಮಾಡಿಸೋಣ, ಆನಂತರ ಮೊಮ್ಮಕ್ಕಳನ್ನು ನೋಡೋಣ, ಆನಂತರ ಮೊಮ್ಮಕ್ಕಳಿಗೆ ಮದುವೆ ಮಾಡಿಸೋಣ, ಆನಂತರ ದೇವರ ಸನ್ನಿಧಿಯಲ್ಲಿ ಹೋಗಿ ಸೇರೋಣ. ಯಾಕೆ ಬರುತ್ತೀಯಾ? ಯಾಕೆ? ಹಾಗೆ ದೂತರು ನಿಮ್ಮ ಕೈ ಹಿಡಿದುಕೊಂಡು ನೋಡ್ಕೊಂಡು ಬನ್ನಿ ಬಿದ್ಬಿಡ್ತೀರಾ. ಹಾಗೆ ನಡೆಯುವಾಗ ನಿಮ್ಮ ಮೊಣಕಾಲು ಬೇರೆ ನೋವುತ್ತೆ. ನಿಧಾನವಾಗಿ ಹೋಗಿ ಹಿಂದೆ ಕೂತ್ಕೊಳ್ಳಿ. ಅಲ್ಲಿ ಒಂದು ಚೇರ್ ಹಾಕಿದೆ ನೋಡಿ, ಮೂಲೆಯಲ್ಲಿ ಕೂತ್ಕೊಳ್ಳಿ. ಜೀವನವೆಲ್ಲ ಚೆನ್ನಾಗಿ ಕೆಲಸ ಮಾಡಿ ಸಂಪಾದನೆ ಮಾಡಿ ಕೂಡಿಸಿಟ್ಟೆ. ಅದರಲ್ಲೂ ಕೂಡ ಕೆಲವರು ಜ್ಞಾನದಿಂದ ಕೊಚ್ಚಿಕೊಳ್ಳುತ್ತಾರೆ. ಕೆಲವರು ಹೇಳುತ್ತಾರೆ ಜ್ಞಾನವಾಗಿ ನಡ್ಕೊಳ್ಬೇಕು. ನಡೆಯಿರಿ. ಒಂದು ದಿನ ಬರುತ್ತದೆ. ನೀವು ಸೇವೆ ಮಾಡಬೇಕೆಂದು ಅಂದುಕೊಂಡರೂ ಕೂಡ ಮಾಡಲಿಕ್ಕೆ ಆಗದೇ ಇರುವಂತ ಕಾಲ ಬರುತ್ತದೆ. ಆಸೆ ಪಟ್ಟರೂ ಮಾಡುವುದಕ್ಕೆ ಆಗಲ್ಲ. ಈಗ ನೀವು ಕ್ರಿಸ್ತನಿಗೋಸ್ಕರವಾಗಿ ಓಡಿ ಒಪ್ಪಿಸಿಕೊಟ್ಟು ಮಾಡುವುದಾದರೆ, ನಮ್ಮ ಪಾಸ್ಟ್ರು ಸುಂದರವಾಗಿ ಒಂದು ಮಾತನ್ನು ಹೇಳುತ್ತಾರೆ. ಅದನ್ನು ನಾನೀಗ ನೆನೆಸುತ್ತೇನೆ. 30 ವರ್ಷದ ಹಿಂದೆ ಹೇಳಿದ್ದು, ಯೌವನ ಪ್ರಾಯವನ್ನು ಯೇಸುವಿನ ಕೈಯಲ್ಲಿ ಕೊಟ್ಟರೆ ವಯಸ್ಸಾದ ಪ್ರಾಯವನ್ನು ದೇವರು ತನ್ನ ಕೈಯಲ್ಲಿ ತೆಗೆದುಕೊಳ್ಳುತ್ತಾರೆ ಎಂದು. 100% ಸತ್ಯ. ನಾನು ಈಗ ಅದನ್ನು ನೋಡುತ್ತಿದ್ದೇನೆ. ಅವತ್ತು 18ನೇ ವಯಸ್ಸಿನಲ್ಲಿ ಯೇಸುವನ್ನು ಅಂಗೀಕರಿಸಿಕೊಂಡದ್ದು, 26ನೇ ವಯಸ್ಸಿನಲ್ಲಿ ಸೇವೆಗೆ ಒಪ್ಪಿಸಿಕೊಟ್ಟದ್ದು, 29ನೇ ವಯಸ್ಸಿನಲ್ಲಿ ಪೂರ್ಣಾವಧಿ ಸೇವೆಗೆ ಬಂದದ್ದು ಸಂತೋಷವಾಗಿ ಭಾವಿಸುತ್ತೇನೆ. ನಿನ್ನೆ ಒಬ್ರು ಕೇಳಿದ್ರು, ಹೇಗೆ ನೀವು ಹೊರದೇಶದಲ್ಲಿದ್ದಂಥ ಕೆಲಸವನ್ನು ಬಿಟ್ಟು ಬಂದ್ರಿ? ನನಗೆ ಹೊರದೇಶದ ಕೆಲಸಕ್ಕಿಂತಲೂ ಯೇಸು ದೊಡ್ಡದಾಗಿ ಕಾಣಿಸಿದ್ರು. ನನಗೆ ಇದಕ್ಕಿಂತ ಅದೇ ದೊಡ್ಡದಾಗಿ ಕಾಣಿಸಿತು. ಕೆಲವರಿಗೆ ಬಿಟ್ಟು ಬರುವುದಕ್ಕೆ ಹಾಗೆ ಯೋಚನೆ ಮಾಡುವುದು. ಏನಾಗುತ್ತದೋ, ಫ್ಯೂಚರ್ ಏನಾಗುತ್ತದೋ. ನಿನ್ನ ಫ್ಯೂಚರ್ ಯೇಸುವಿನ ಕೈಯಲ್ಲಿದೆ. ಫ್ಯೂಚರ್ ಎಲ್ಲಿದೆ? ಕಾಲಗಳು ಆತನ ಕೈಗಳಿಂದ ಬರೆಯಲ್ಪಟ್ಟಿದೆ. 160ನೇ ವಯಸ್ಸಿನಲ್ಲಿ ಅಬ್ರಹಾಮನಿಗೆ ಬಂದದ್ದು ನಿನಗೆ 30ನೇ ವಯಸ್ಸಿನಲ್ಲಿ ಬಂತೊಂದು ಎಷ್ಟು ಸಂತೋಷ. ಅವನಿಗೆ 160ನೇ ವಯಸ್ಸಿನಲ್ಲಿ ಬಂತು. ಅದಲ್ಲ, ಅದಕ್ಕಿಂತಲೂ ಉತ್ತಮವಾದ ಆ ಆಲೋಚನೆ 40ನೇ ವಯಸ್ಸಿನಲ್ಲಿ ಮೋಶೆಗೆ ಬಂತು. 30ನೇ ವಯಸ್ಸಿನಲ್ಲಿ ನಮಗೆ ಬಂದರೆ ಒಳ್ಳೆಯದು. ಹಲ್ಲೆಲೂಯಾ. ಇದುವೇ ಇಸ್ರಾಯೇಲರು ಸಂತೈಸಬೇಕೆಂಬುದಕ್ಕಾಗಿ ಅವನು ಕಾದಿದ್ದ. ದೇವರೇ, ಇದಲ್ಲ ದೇವರೇ, ನನಗೆ ಒಂದು ಆದರಣೆ ಇದೆ, ನಾನು ಅದನ್ನು ಬಯಸುತ್ತೇನೆ. ಅದನ್ನು ಕೊಡುವುದಕ್ಕೆ ಯೇಸು ಬರಲಿದ್ದಾರೆ. ನಾನು ಅದಕ್ಕಾಗಿ ಕಾದಿರುತ್ತೇನೆ. ಹಲ್ಲೆಲೂಯಾ. ನಾನು ಹೇಳುತ್ತಾ ಇರುವಂಥದ್ದು ಸ್ವಲ್ಪ ನೀವು ಕೇಳುವುದಕ್ಕೆ ಕಠಿಣವಾಗಿ ಇರುತ್ತದೆ, ಆದರೆ ಅದೇ ಇರುವುದರಲ್ಲಿಯೇ ಮಹತ್ವವುಳ್ಳದ್ದು. ನಾನು ಅನುಭವಿಸಿರುವುದರಿಂದ ಹೇಳಿ ಮುಗಿಸುತ್ತೇನೆ.
ಕ್ರಿಸ್ತನಿಗೋಸ್ಕರವಾಗಿ ಕಳಕೊಂಡ ಯಾರು ಕೂಡ ದರಿದ್ರರಾಗಿದ್ದು ಇಲ್ಲವೇ ಇಲ್ಲ. ಆತನ ರಾಜ್ಯದ ಘನತೆಗಾಗಿ ಕಷ್ಟಪಟ್ಟವರು ನಷ್ಟ ಹೋದದ್ದು ಇಲ್ಲವೇ ಇಲ್ಲ. ಆತನನ್ನು ದೃಷ್ಟಿಸಿದವರು ಲಜ್ಜೆಗೀಡಾಗಿದ್ದೇ ಇಲ್ಲ. ಯಾರನ್ನೇ ಪ್ರಕಾಶಿಸುವಂತೆ ಮಾಡುವ ನಿಜವಾದ ಬೆಳಕು ಆತನೇ. ಹಾಲೆಲೂಯ. ಇವತ್ತು ನಿಮ್ಮನ್ನು ಕ್ರಿಸ್ತನಿಗೋಸ್ಕರವಾಗಿ ಒಪ್ಪಿಸಿಕೊಡಿ. ಅದಕ್ಕಾಗಿ ಕಾದಿರಿ. ಈ ಲೋಕದಲ್ಲಿ ನೀವೇನೇ ಸಂಪಾದಿಸಿದರೂ ಕೂಡ ಅದಕ್ಕಾಗಿ ಲೋಟನ ಹೆಂಡತಿಯನ್ನು ನೆನಪಿಸಿಕೊಳ್ಳಿ ಅನ್ನುತ್ತಾರೆ. ಬಹಳ ಸಂಪಾದನೆ ಮಾಡಿದೆ ಅಂದ್ರೆ ಬಿಟ್ಟು ಬರುವುದಕ್ಕೆ ಯೋಚನೆ ಮಾಡಬೇಕು. ನೀನು ಯಾವುದನ್ನೇ ಆಗಲಿ ಬಿಟ್ಟು ಬರುವುದಕ್ಕೆ ರೆಡಿಯಾಗಿರ್ಬೇಕು. ಯಾಕಂದ್ರೆ ದೇವರು ಎಲ್ಲವನ್ನು ಕೊಡುತ್ತಾರೆ, ಇಲ್ಲ ಎಂದು ಹೇಳುತ್ತಿಲ್ಲ. ಆದ್ರೆ ಯಾವುದು ಕೂಡ ನನ್ನನ್ನು ಹಿಡಿಯುವುದಿಲ್ಲ, ಯಾವುದೂ ನನ್ನನ್ನು ಹಿಡಿದಿಡುವುದಿಲ್ಲ. ನಾನು ಜಡಿಯಲ್ಪಟ್ಟದ್ದು ಶಿಲುಬೆಯಲ್ಲಿ, ಲೋಕದಲ್ಲಲ್ಲ. ಲೋಕದಲ್ಲಿ ಅಸ್ತಿವಾರ ಹಾಕಿದ್ರೆ ಲೋಕ ಬಿಡುವುದಿಲ್ಲ. ಶಿಲುಬೆಯಲ್ಲಿ ಅಸ್ತಿವಾರ ಹಾಕಿದ್ರಿ ಅಂದ್ರೆ ನೀವು ಲೋಕವನ್ನು ಈಸಿಯಾಗಿ ಜಯಿಸುತ್ತೀರಾ. ಹಲ್ಲೆಲೂಯ. ನಾವು ಪ್ರಾರ್ಥಿಸೋಣ. ಎಲ್ಲರೂ ಕೂಡ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲೋಣವಾ? ಸ್ತೋತ್ರ ದೇವರೇ, ಕೋಟ್ಯಾನುಕೋಟಿ ಸ್ತೋತ್ರ. ನಾವು ಯಾವುದಕ್ಕಾಗಿ ಯೇಸುವನ್ನು ನೋಡಲಿದ್ದೇವೆ? ಯೇಸುವನ್ನು ಹುಡುಕಿಕೊಂಡು ಬಂದವರು ಒಂದು ಗುಂಪಿನವರು ಅರಸನನ್ನು ನೋಡುವುದಕ್ಕಾಗಿ ಬಂದರು. ಅವರು ಎದುರು ನೋಡಿದ ಅರಸನು, ಅವರು ಅರಸನೇ, ಆದರೆ ಅವರು ಎದುರು ನೋಡಿದ ಅರಸನಿಲ್ಲ. ಎಕ್ಸ್ಪೆಕ್ಟೇಷನ್ ನೆರವೇರಲಿಲ್ಲ. ಅವರು ಹಿಂತಿರುಗಿ ಹೋದರು. ನಕ್ಷತ್ರವನ್ನು ನೋಡಿದಾಗ ಅವರಿಗೆ ಸಂತೋಷವಾಯಿತು, ಆದರೆ ಯೇಸುವನ್ನು ನೋಡಿದ ನಂತರ ಅವರಿಗೆ ಸಂತೋಷವಾಯಿತೆಂದು ಅಲ್ಲಿಲ್ಲ. ಹೇರೋದನು, ಯೆರೂಸಲೇಮಿನವರು ಎಲ್ಲವನ್ನು ನೋಡಿದ್ರು, ಪರಿಶೋಧಿಸಿ ನೋಡಿದ್ರು, ಗುರುತನ್ನು ಕೇಳಿದ್ರು, ವಾಕ್ಯವನ್ನು ಪರಿಶೋಧಿಸಿ ನೋಡಿದ್ರು. ಆದರೆ ಅವರನ್ನು ಹೋಗಿ ನೋಡಬೇಕೆನ್ನುವಂಥ ಆಲೋಚನೆ ಅವರಿಗೆ ಬರಲೇ ಇಲ್ಲ. ಇದು ಎರಡನೆಯ ಗುಂಪು. ಇದು ಸ್ವಲ್ಪ ವಾಕ್ಯದಲ್ಲಿ ಸ್ಟ್ರಾಂಗೇ, ಸಂದೇಶ ಕೇಳುವುದರಲ್ಲಿ ಸಂತೋಷವೇ, ವಾಕ್ಯವನ್ನು ಪರಿಶೋಧಿಸಿ ನೋಡುವುದು ಅವ್ರಿಗೆ ಇಷ್ಟವೇ, ಆದರೆ ನೋಡಬೇಕೆನ್ನುವಂಥ ಆಲೋಚನೆ ಇರುವುದಿಲ್ಲ. ಬರ್ಲಿ ನೋಡೋಣ, ಇನ್ನು ನಡೆಯಲಿ ನೋಡೋಣ. ಶಾಸ್ತ್ರಿಗಳು ಬಂದು ಹೇಳುತ್ತಾರೆ, ಆನಂತರ ನೋಡಿಕೊಳ್ಳೋಣ, ಕನ್ಫರ್ಮ್ ಮಾಡಿಕೊಳ್ಳೋಣ. ಇನ್ನೂ ಕಾರಣಗಳನ್ನು ಕೊಡುತ್ತಲೇ ಇರುತ್ತಾರೆ. ಆದರೆ ಯಾವ ಗುರುತನ್ನು ಅವನು ಕೇಳಲಿಲ್ಲ, ಯಾವುದರ ಕುರಿತಾಗಿಯೂ ಕೇಳಲ್ಪಡಲಿಲ್ಲ. ದೇವರಾತ್ಮನು ಹೇಳಿದರು, ಆಲಯಕ್ಕೆ ಹೋಗು, ಅಲ್ಲಿ ನಿನಗೆ ಆಧರಣೆ ಇದೆ. ಇವನು ಆಕಾಶದಲ್ಲಿ ನಕ್ಷತ್ರವನ್ನು ನೋಡಲಿಲ್ಲ, ವಾಕ್ಯವನ್ನು ಪರಿಶೋಧಿಸಿ ನೋಡಲಿಲ್ಲ, ಅವನು ಯಾವುದನ್ನು ಕೂಡ ಎದುರು ನೋಡಲಿಲ್ಲ. ಅವನು ಎದುರು ನೋಡುವಿಕೆ ಒಂದೇ ಒಂದು. ಅವನು ಇಸ್ರಾಯೇಲ್ ಜನರ ಸಂತೈಸುವಿಕೆಗಾಗಿ ಕಾದಿದ್ದ. ಅವನು ಎದುರು ನೋಡುತ್ತಾ ಇದ್ದಂಥವನು. ಆ ಎದುರು ನೋಡುವಿಕೆಯೇ ನಿಮಗೂ ನನಗೂ ಬೇಕು. ಯಾವಾಗ ಬರುವಿರಿ ಯೇಸುವೆ? ನನ್ನ ಹೃದಯವು ಅದಕ್ಕಾಗಿ ತವಕಿಸುತ್ತಾ ಇದೆ. ಆದ್ದರಿಂದ ನಮಗಿಂತ ಮುಂಚೆ ಇದ್ದಂಥ ಎಲ್ಲಾ ಭಕ್ತರು ಕೂಡ ಆ ಬರುವಿಕೆಗೋಸ್ಕರವಾಗಿ ಕಾದಿದ್ದರು. ಯಾವಾಗ ಬರುತ್ತೀರಾ ಯೇಸುವೆ? ಯಾವಾಗ ಬರುತ್ತೀರಾ? ನೀವು ನಾನು ಆ ಹಂತದಲ್ಲೇ ಇರಬೇಕು. ಒಪ್ಪಿಸಿಕೊಡೋಣವಾ ದೇವರ ಸಮ್ಮುಖದಲ್ಲಿ? ಆ ರೀತಿಯಾಗಿ ಕಾದಿರುವಂಥವರು ನಿಮ್ಮ ಕರಗಳನ್ನು ದೇವರಿಗೆ ನೇರವಾಗಿ ಎತ್ತಿ, ದೇವರೇ ನೀವು ಬರುವಾಗ ಅದಕ್ಕಾಗಿ ಈ ಲೋಕವು ನನಗೆ ಪಾತ್ರವಾಗಿ ಇಲ್ಲ ದೇವರೇ. ಇಬ್ರಿಯ 11ರಲ್ಲಿ ಓದುತ್ತೇವೆ, ಅವರಿಗೆ ಈ ಲೋಕವು ಯೋಗ್ಯವಾಗಿರಲಿಲ್ಲ. ಅದಕ್ಕಾಗಿ ಅವರು ತಮ್ಮ ಮಕ್ಕಳನ್ನು ಸಾಯುವುದಕ್ಕೆ ಒಪ್ಪಿಸಿಕೊಟ್ಟರು. ಕೆಲವರು ಮೇಲಾದ ಪುನರುತ್ಥಾನ ಹೊಂದುವುದಕ್ಕಾಗಿ ತಮ್ಮ ಮಕ್ಕಳನ್ನು ಸಾಯುವುದಕ್ಕೆ ಒಪ್ಪಿಸಿಕೊಟ್ಟರು. ಕೆಲವರು ಮಕ್ಕಳನ್ನು ಪಡೆದುಕೊಂಡರು. ಆದರೆ ಅವರೆಲ್ಲ ಹೇಗಿದ್ದರು ಗೊತ್ತಾ? ಅದನ್ನೆಲ್ಲ ಅದಕ್ಕಿಂತ ಉತ್ತಮವಾದ ಪರಲೋಕ ದೇಶವನ್ನು ಹಾರೈಸುವವರಾಗಿದ್ದರು. ಒಪ್ಪಿಸಿಕೊಡೋಣ. ಆ ರೀತಿಯಾದ ಒಂದು ಆಸೆ, ಆ ರೀತಿಯಾದ ಬಯಕೆ. ಇನಿ ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸುತ್ತಾರೆ. ಎಲ್ಲವನ್ನು ಕೂಡ ಕೊಡವಿ ತಳ್ಳಿ ಯಾವಾಗ ಯೇಸು ಬರುತ್ತಾರೋ ಅವರನ್ನು ಸಂಧಿಸುವುದಕ್ಕೆ ನಾನು ಓಡಬೇಕು, ಅವರನ್ನು ಸಂಧಿಸುವುದಕ್ಕೆ ನಾನು ಹೋಗಬೇಕು. ಒಪ್ಪಿಸಿಕೊಡೋಣ ದೇವರ ಸಮ್ಮುಖದಲ್ಲಿ. ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಮೇಲೆತ್ತಿ ನಿಜವಾಗಿ ಆ ರೀತಿ ಪ್ರಾರ್ಥಿಸುವವರೆಲ್ಲ ದೇವರನ್ನು ದೃಷ್ಟಿಸಿ. ಸರ್ವಶಕ್ತನಾದ ದೇವರೇ, ದಿನಕ್ಕೋಸ್ಕರವಾಗಿ ನಿಮಗೆ ಸ್ತೋತ್ರ. ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ಕರ್ತನೇ, ನೀವು ಬರುವಾಗ ನಿಮ್ಮನ್ನು ಸಂಧಿಸುವಂಥ ಗುಂಪಿನಲ್ಲಿ ನಾವಿರಬೇಕು ದೇವರೇ. ಎದುರು ನೋಡುವಂಥ ಗುಂಪಿನಲ್ಲಿ ನಾವಿರಬೇಕು ದೇವರೇ. ಏನು ಅವಶ್ಯಕತೆಗಳಿಗೋಸ್ಕರವಾಗಿ ಬಂದು ನೋಡುವಂಥ ಗುಂಪಲ್ಲ, ಬಂದರೆ ನೋಡ್ಕೊಳ್ಳೋಣ ಬಿಡು ಎಂಬುದಾಗಿ ಉದಾಸೀನತೆಯಿಂದ ಇರುವಂಥ ಗುಂಪಲ್ಲ. ಏನು ಸಿಗುತ್ತದೋ ಸಿಗುವುದಿಲ್ಲವೋ ನಾನು ಅವರಿಗೋಸ್ಕರ ಕಾದಿರುತ್ತೇನೆ, ಯಾವಾಗ ಬರುವಿರಿ ಎಂಬುದಾಗಿ ಕಾದಿರುತ್ತೇನೆ. ಅಂತಹ ಗುಂಪಿನಲ್ಲಿ ನಾವಿರುವುದಕ್ಕೆ ಕೃಪೆ ನೀಡಿರಿ. ಮಹಿಮೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.